ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರಂಗನಾಥ್ ಅವರು ಮೀನಾ ಮನೆಗೆ ಹೋಗಿರ್ತಾರೆ. ಕುಸುಮ ಅವರು ಅಡುಗೆ ಮಾಡ್ತಿರುವಾಗ ಮಾವನಿಗೆ ಉಪ್ಪು ಖಾರ ಜಾಸ್ತಿ ಹಾಕ್ಬಾರ್ದು, ನೋಡ್ಕೊಂಡು ಮಾಡಮ್ಮ ಅಂತ ಹೇಳ್ತಾ ಇರ್ತಾಳೆ ಮೀನಾ ಅಣ್ಣ ಏನು ಇಷ್ಟೊಂದು ಮೌನವಾಗಿದಾರಲ್ಲ ಅಂತ ಕೇಳ್ತಾರೆ ಕುಸುಮ. ಇಂಥ ಸ್ಥಿತಿಲಿ ಅವ್ರು ಏನು ಅಂತ ಮಾತಾಡ್ತಾರಮ್ಮ, ಕಷ್ಟಪಟ್ಟು ವ್ಯವಸ್ಥಿಸಿ ಕಟ್ಟಿದಂಥ ಮನೆಯಿಂದ ಹೊರಗೆ ಬಂದ್ರಲ್ಲಮ್ಮ, ಅದಕ್ಕೆ ಹೀಗಿದ್ದಾರೆ ಅಂತಾಳೆ. ನನಗೇನೆ ನೋಡ್ತಿದ್ರೆ ತುಂಬಾನೇ ಕಷ್ಟ ಆಗ್ತಿದೆ ಅಳಿ ಅಂದ್ರು ಅಣ್ಣ. ಈ ರೀತಿ ಸೈನ್ನ ಫೋರ್ಜರಿ ಮಾಡೋಕೆ ಹೋಗ್ಬಾರ್ದಾಗಿತ್ತು, ಅದಕ್ಕೆಲ್ಲ ನಿಮ್ಮತ್ತೆ ಬೇರೆ ಸಪೋರ್ಟ್ ಮಾಡಿದಾರಲ್ಲ, ಅದರಿಂದನೇ ಈ ಥರ ಎಲ್ಲ ಆಗಿರೋದು ಅಂತಿರುವಾಗ, ಅಮ್ಮ ತುಂಬ ಒಳ್ಳೆಯವರಾದ್ರೇನೆ ಅಮ್ಮ ಈ ಥರ ಸಮಸ್ಯೆಗಳು ಬರೋದು. ಜೊತೆಲಿರೋರೆ ಅವ್ರನ್ನ ಏಮಾರಿಸ್ತಾನೆ ಬರ್ತಾರೆ, ಆದರೆ ಅತ್ತೆ ಕೂಡ ಮನೆ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾನೇ ಹೇಳ್ತಾ ಇದ್ರು ಅಂತಾಳೆ ಮೀನಾ. ಅವರು ಕೂಡ ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಕುಸುಮ ಹೇಳ್ತಾರೆ. ಅದೇ ಗಮ್ಮ ಬರ್ತಾರೆ, ಅವ್ರಿಗೆ ನಾವು ಅಂದ್ರೇನೆ ಇಷ್ಟ ಇಲ್ಲ, ನಮ್ಮ ಮನೆ ಅಂದ್ರೂ ಇಷ್ಟ ಇಲ್ಲ ಹಾಗಂತ ಮೀನಾ ಹೇಳ್ತಾಳೆ. ಅದೇನೇ ಹೇಳೋ ಮೀನಾ, ನಿಮ್ಮತ್ತೆ ಒಂದಿನೂ ಎದುರು ಬದ್ರು ನಿಂತು ಸರಿಯಾಗಿ ಮಾತೇ ಆಡಿಲ್ಲ ಅಂತಾರೆ ಕುಸುಮ. ನಾನು ಕರೆದೆ ಅಮ್ಮ, ನಾನು ಬರಲ್ಲ, ಶ್ರುತಿ ಮನೆಗೆ ಹೋಗ್ತೀನಿ ಅಂದ್ರು. ಶ್ರುತಿ ಚೆನ್ನಾಗಿ ನೋಡ್ಕೋತಾಳೆ ಬಿಡಮ್ಮ ಅಂತಾಳೆ ಮೀನಾ. ಸರಿಯಮ್ಮ, ಟೈಮ್ ಆಯ್ತು, ಮಾವ ಸರಿಯಾದ ಟೈಮ್ಗೆ ಊಟ ಮಾಡಬೇಕು ಅಂತಾಳೆ. ಸರಿನಮ್ಮ, ಇನ್ನು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗುತ್ತೆ ಅಂತ ಕುಸುಮ ಹೇಳ್ತಾರೆ. ಮೀನಾ ಬಂದು ಮಾವ ಬನ್ನಿ ಊಟ ಮಾಡಿ ಅಂತ ಕರೀತಾಳೆ. ಸೂರ್ಯನು ಬಂದ್ಬಿಡ್ಲಿ ಅಮ್ಮ, ಜೊತೆನಲ್ಲೇ ಊಟ ಮಾಡ್ತೀವಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅವ್ರು ಬರ್ತಾರೆ, ನೀವು ಬನ್ನಿ ಮಾವ ಅಂತ ಮೀನಾ ಹೇಳ್ತಾಳೆ. ನೀವು ಮಾತ್ರೆ ಬೇರೆ ತಗೋಬೇಕು, ಬನ್ನಿ ಮಾವ ಅಂತಿರುವಾಗ, ಅಣ್ಣ ಬಿಸಿ ಇರುವಾಗಲೇ ಊಟ ಮಾಡಿಬಿಡಿ ಅಂತಾರೆ ಕುಸುಮ. ಮಾವ ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇಲ್ಲ, ಇಲ್ಲೇ ಕೂತ್ಕೊಂಡು ಊಟ ಮಾಡಿ ಅಂತಾಳೆ ಮೀನಾ. ಏನಮ್ಮ ಹೀಗೆ ಹೇಳ್ತಿದ್ಯಾ, ನಾನೇನು ಹುಟ್ಟಾಗಿಂದ ಡೈನಿಂಗ್ ಟೇಬಲ್ನಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ನ? ಊರಿನಲ್ಲಿ ನಮ್ಮ ಅಮ್ಮನ ಜೊತೆ ಕೆಳಗೆ ಕೂತ್ಕೊಂಡೇ ನಾನು ಊಟ ಮಾಡ್ತಿದ್ದು, ಅದೇನೇ ಆರೋಗ್ಯಕ್ಕೂ ಒಳ್ಳೇದು ಅಂತಾರೆ. ಸರಿ ಹೋಗು ಊಟ ತಗೊಂಡ್ ಬಾ, ನಾನು ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಕೆಳಗೆ ಕೂತ್ಕೋತಾರೆ. ಅಷ್ಟರಲ್ಲಿ ಸೂರ್ಯ ಮತ್ತೆ ಮಂಜ ಬರ್ತಾರೆ. ಸೂರ್ಯ ರಂಗನಾಥ್ ಅವ್ರಿಗೋಸ್ಕರ ಹಾಸಿಗೆನೆಲ್ಲ ತಗೊಂಡು ಬಂದಿರ್ತಾನೆ. ಸೂರ್ಯ ಏನಕ್ಕೋ ಇದೆಲ್ಲ ಅಂತ ಕೇಳ್ತಾರೆ. ಅಪ್ಪ ಇಲ್ಲಿ ನೀವು ಮಲಗೋಕ್ಕೆ ಕಷ್ಟ ಆಗುತ್ತೆ, ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ಲು ಮೀನಾ. ಅದಕ್ಕೆ ಅಂತ ಹೋಗಿ ಹಾಸಿಗೆನ ತಗೊಂಡ್ ಬಂದೆ ಅಂತಾನೆ ಸೂರ್ಯ. ಏನಕ್ಕೋ ಸೂರ್ಯ ಹೊಸ್ದಾಗಿ ಎಲ್ಲಾನು ತಗೊಂಡ್ ಬಂದು ಸುಮ್ಮನೆ ಖರ್ಚು ಮಾಡ್ತಿದ್ಯಾ, ಇಲ್ಲಿರೋದೆಲ್ಲ ಸಾಲಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮಾವ ಇಲ್ಲಿ ಮಲಗೋಕ್ಕೆ ಚಾಪೆ ಮಾತ್ರ ಇರೋದು ಅಂತ ಹೇಳಿದೆ, ಅದಕ್ಕೆ ಅವ್ರು ಹೋಗಿ ಹಾಸಿಗೆ ತೊಗೊಂಡು ಬಂದಿದ್ದಾರೆ ಅಂತಾಳೆ ಮೀನಾ ನಾನು ಚಾಪೆ ಮೇಲೆ ಮಲಗ್ತಿದ್ನಲ್ಲಮ್ಮ, ಅಷ್ಟೇ ಸಾಕಾಗಿತ್ತು ನನಗೆ ಚಾಪೆ ಮೇಲೆ ಮಲಗಿ ಅಭ್ಯಾಸ ಇದೆ, ಇದ್ರ ಅವಶ್ಯಕತೆನೇ ಇರಲಿಲ್ಲ ಅಂತಾರೆ ರಂಗನಾಥ್ ಅವರು. ಇಲ್ಲಿ ಬಿಡಿ ಅಣ್ಣ, ಹೊಸ ಜಾಗ ಬೇರೆ, ಸರಿಯಾಗಿ ನಿದ್ದೆನೂ ಬರಲ್ಲ ಹಾಗಂತ ಕುಸುಮ ಹೇಳ್ತಿರೋವಾಗ ಮಂಜ, ಮಾವ ಈ ಬೆಡ್ ಮೇಲೆ ಮಲ್ಕೊಂಡ್ರೆ ಮೈಕೈ ನೋವು ಏನೂ ಇರಲ್ಲ, ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಂತಾನೆ. ಮನಸ್ಸು ತುಂಬ ನೋವು ತುಂಬ್ಕೊಂಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಾಗೆಲ್ಲ ಚಿಂತೆ ಮಾಡಬೇಡಿ ಅಣ್ಣ, ನಿಮ್ಮ ಒಳ್ಳೆ ಮನ್ಸಿಗೆ ದೇವ್ರು ನಿಜವಾಗ್ಲೂ ಕೈ ಬಿಡಲ್ಲ, ಎಲ್ಲ ಸರಿ ಹೋಗುತ್ತೆ, ನೀವು ಊಟ ಮಾಡಿ ಅಂತ ಹೇಳ್ತಾರೆ ಕುಸುಮ. ಅಪ್ಪ ಊಟ ಮಾಡಪ್ಪ ಅಂತ ಸೂರ್ಯ ಹೇಳ್ತಿರೋವಾಗ, ನೀನು ಬಂದು ಕೂತ್ಕೊಳ್ಳೋ, ಇಬ್ರು ಸೇರಿ ಊಟ ಮಾಡೋಣ ಅಂತಾರೆ ರಂಗನಾಥ್ ಅವರು. ಸರಿನಪ್ಪ ಅಂತ ಸೂರ್ಯ ಹೋಗಿ ಕೈ ತೊಳ್ಕೊಂಡು ಬಂದು ಕೂತ್ಕೋತಾನೆ. ಮೀನಾ ಹಳಿಯಂದ್ರಿಗೆ ಬಡಿಸು ಅಂತ ಹೇಳ್ತಾರೆ. ಮೀನಾ ಊಟ ಬಡಿಸ್ತಿರ್ಬೇಕಾದ್ರೇನೆ ಕನಕ ಅಲ್ಲಿಗೆ ಬರ್ತಾಳೆ. ರಂಗನಾಥ್ ಅವರು ಬಮ್ಮ ಕನಕ ಹೇಗಿದೆಯಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಮಾವ, ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಅಮ್ಮ ಹೇಳಿದ್ರು, ನಡೆದದ್ನೆಲ್ಲಾನು ಕೇಳಿ ತುಂಬಾನೇ ಕಷ್ಟ ಆಯ್ತು ಅಂತಾಳೆ. ಏನಮ್ಮ ಮಾಡೋದು, ಜೊತೆಲಿರೋರೇ ಏಮಾರಿಸ್ಬಿಟ್ರು, ಅದಕ್ಕೆ ನೋಡು ನಮ್ಗೆ ಎಂಥ ಸ್ಥಿತಿ ಬಂದ್ಬಿಡ್ತು ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಚಿಂತೆ ಮಾಡಬೇಡಿ ಮಾವ, ಎಲ್ಲ ಸರಿ ಹೋಗುತ್ತೆ ಅವಳಾಗ ಅಂತಿರೋವಾಗ ಸೂರ್ಯ, ಕನಕ ಏನಿದು ಇಷ್ಟೊಂದು ದೊಡ್ಡ ಟಿಫನ್ ಕ್ಯಾರಿಯರ್ ಸಮೇತ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ನೀವು ಮಾವ ಎಲ್ಲರೂ ಬಂದಿದ್ದೀರಲ್ವಾ, ಅದಕ್ಕೆ ಸ್ಪೆಷಲ್ ಆಗಿ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಅಂತಾಳೆ ಕನಕ. ಏನಕ್ಕಮ್ಮ ಇದೆಲ್ಲ, ನಾವು ಬೇರೆ ಇಲ್ಲಿಗೆ ಬಂದು ನಿಮ್ಗೆಲ್ರಿಗೂ ಕಷ್ಟ ಕೊಡ್ತಿದ್ದೀವಿ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅಣ್ಣ ಏನಣ್ಣ ನೀವು ಈ ಥರ ಮಾತಾಡ್ತಿದ್ದೀರಾ, ಆ ಥರ ಎಲ್ಲ ಏನೂ ಇಲ್ಲ, ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಿದೆ ಅಂತಾರೆ ಕುಸುಮ. ಮಾವ ಇದು ಸಮ್ಮರ್ ಟೈಮ್, ವೆಕೇಶನ್ಗೆ ಅಂತ 10 ದಿನ ಇಲ್ಲಿಗೆ ಬಂದಿದ್ವಿ ಅಂತ ಅನ್ಕೊಳ್ಳಿ, ಅಷ್ಟರಲ್ಲಿ ಮನೆ ಸಮಸ್ಯೆ ಎಲ್ಲ ಮುಗ್ದೋಗುತ್ತಲ್ವಾ ಅಂತ ಹೇಳ್ತಾಳೆ. ಆಗ ಸೂರ್ಯ, ಕನಕ ನೀನು ಹೇಳ್ತಿದ್ಯಲ್ಲ ಇದು ತುಂಬಾನೇ ಚೆನ್ನಾಗಿದೆ, ಅಪ್ಪ ಹೇಗಿದ್ರು ಸ್ಕೂಲ್ ರಜಾ ಬಂದಾಗ ಅಜ್ಜಿ ಊರಿಗೆ ಹೋಗ್ತಿದ್ದೋ ಅಲ್ವಾ, ಈ ಸರಿ ಅತ್ತೆ ಮನೆಗೆ ಬಂದಿದ್ದೀವಿ ಅಂತ ಅನ್ಕೋಬೇಕು ಅಷ್ಟೇನೆ ಅಂತಾನೆ ಸೂರ್ಯ. ಕನಕ ಊಟ ಬಡಿಸ್ತಿರೋವಾಗ, ಸಾಕಮ್ಮ ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಚೆನ್ನಾಗಿ ಊಟ ಮಾಡಿ ಮಾವ ಅಂತ ಕನಕ ಬಡಿಸ್ತಾನೆ ಇರ್ತಾಳೆ. ಅವರೆಲ್ಲರೂ ಪ್ರೀತಿ ತೋರಿಸ್ತಿರೋದನ್ನ ನೋಡಿ ರಂಗನಾಥ್ ಅವರು ಸುಮ್ಮನೆ ನೋಡ್ತಾ ಕೂತಿರ್ತಾರೆ. ಏನಾಯ್ತು ಮಾವ ಅಂತ ಮೀನಾ ಕೇಳ್ತಾಳೆ. ಏನಿಲ್ಲ ಅಮ್ಮ, ಇಷ್ಟು ವರ್ಷ ಮನೇಲಿದ್ದು ಈಗ ಮನೆ ಬಿಟ್ಟು ಬಂದ್ವಲ್ಲ, ನಮ್ಮ ಜೀವನನೇ ಹೋಯ್ತು ಬಿಡು, ಇನ್ನು ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ, ಆದರೆ ನೀವು ಇಲ್ಲಿ ತೋರಿಸ್ತಿರೋ ಪ್ರೀತಿ ಅಕ್ಕರೆ ಎಲ್ಲಾನು ನೋಡಿ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅಂತಾರೆ. ಎಷ್ಟು ಕೋಟಿ ಕೊಟ್ಟರು ಈ ಪ್ರೀತಿ ಅಕ್ಕರೆ ಮುಂದೆ ಯಾವುದು ಸರಿಸಮ ಅಲ್ಲ. ಬೆಳಿಗ್ಗೆ ಮನೆ ಬಿಟ್ಟು ಬರೋವಾಗ ನಮ್ಗೆ ಯಾರಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ, ಈಗ ನಿಮ್ಮನ್ನೆಲ್ಲ ನೋಡಿ ಆ ಚಿಂತೆ ದೂರ ಆಯಿತು, ನಮಗೋಸ್ಕರ ಎಲ್ಲರೂ ಇದ್ದಾರೆ ಅಂತ ನನಗೀಗ ಅನ್ನಿಸ್ತಿದೆ ಅಂತಾರೆ. ಒಬ್ಬ ಮನುಷ್ಯನಿಗೆ ಅಕ್ಕರೆ ತೋರಿಸೋರು ಪಕ್ಕದಲ್ಲಿದ್ದರೆ ಸಾಕು, ಎಂಥ ಕಷ್ಟ ಬಂದರೂ ಹೊರಗಡೆ ಬರ್ತಾನೆ. ಮನೆ ಹೇಗಾದರೂ ಇಲ್ಲಿ ಅಲ್ಲಿ ನಾವು ಸಂತೋಷವಾಗಿ ಇರ್ತೀವ ಅನ್ನೋದೇ ಮುಖ್ಯ, ಈ ಮನೆಯಲ್ಲಿ ಆ ಸಂತೋಷ ತುಂಬಾನೇ ಇದೆ ಅಂತ ಹೇಳ್ತಾರೆ. ಕರೆಕ್ಟಾಗಿ ಹೇಳ್ತಿದೀಯಪ್ಪ, ನೀನೇ ಹೇಳ್ತಿದೀಯಲ್ಲಪ್ಪ, ನಮ್ಮ ಮನಸ್ಸು ಸರಿಯಾಗಿದ್ರೆ ಸಾಕು, ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಅಂತ ಹಾಗಂತ ಸೂರ್ಯ ಹೇಳ್ತಿರೋವಾಗ, ನಿಜ ಸೂರ್ಯ ನಿಮ್ಗೆಲ್ರಿಗೂ ತುಂಬಾನೇ ಕಷ್ಟ ಆಗ್ತಿದೆಯಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮಾವ ಆ ರೀತಿಯಲ್ಲೇ ಹೇಳ್ಬೇಡಿ ಅಂತ ಮಂಜ ಹೇಳ್ತಾನೆ.
ಅಣ್ಣ ನಮ್ಗೆ ಯಾವ ಕಷ್ಟನೂ ಆಗ್ತಿಲ್ಲ ಅಂತ ಕುಸುಮ ಹೇಳ್ತಾರೆ. ನೀವು ಮನೆಗೆ ಬಂದಾಗ ಶಾಂತಿ ಒಂದಿನೂ ನಿಮ್ಮನ್ನೆಲ್ಲ ಕೂರಿಸಿ ಚೆನ್ನಾಗಿ ಮಾತಾಡಿಸಿ ನಿಮ್ಗೆ ಹೀಗೆ ಊಟ ಬಡಿಸ್ತವಳಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಹಾಗೆಲ್ಲ ಏನಿಲ್ಲ ಅಣ್ಣ, ನನ್ನ ಮಗಳು ನಿಮ್ಮ ಮನೆಗೆ ಸೇರಿ ಈ ತರ ಮುಂದುವರಿಯೋದಕ್ಕೆ ನೀವೇನೇ ಕಾರಣ ಅಂತ ಹೇಳ್ತಾರೆ ಕುಸುಮ. ನನ್ನ ಮಗಳು ನಿಮ್ಮ ಮನೇಲಿ ಸಂತೋಷವಾಗಿರೋದಕ್ಕೆ ಕಾರಣ ನೀವೇನೆ, ಇದಕ್ಕೂ ಮೇಲೆ ನನಗೆ ಇನ್ನೇನ್ ಬೇಕು ಅಂತಾರೆ ಕುಸುಮ. ನೀವು ಚೆನ್ನಾಗಿ ಊಟ ಮಾಡಿ ಅಣ್ಣ ಅಂತಿರುವಾಗ ಅಪ್ಪ ನಿನ್ ಜೊತೆ ನಾವಿದ್ದೀವಲ್ಲ ಅಪ್ಪ, ಕಷ್ಟದಲ್ಲಿರೋರು ಎಷ್ಟೋ ಜನಕ್ಕೆ ನೀವು ಸಹಾಯ ಮಾಡಿದೀರಾ, ಆ ಪುಣ್ಯ ಎಲ್ಲ ನಮ್ಮ ಕುಟುಂಬನ ಕಾಪಾಡುತ್ತೆ ಅಪ್ಪ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡ ಅಪ್ಪ, ಮೊದಲು ಊಟ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ ಸೂರ್ಯ. ಹಾಗೇನೆ ರಂಗನಾಥ್ ಅವರು ಊಟ ಮಾಡ್ತಿರ್ತಾರೆ. ಈ ಕಡೆ ಶಾಂತಿ ಒಬ್ಳೆ ರೂಮಲ್ಲಿ ಕೂತಿರ್ತಾಳೆ, ಬೇಜಾರು ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾಳೆ. ರೂಮ್ ಡೋರ್ ತೆಗೆದು ಆಚೆಗೆ ಬರ್ತಾಳೆ. ಆಗ ಶ್ರುತಿ ಅತ್ತೆ ನಿಮ್ಗೆ ಏನಾದ್ರು ಬೇಕಾ ಅಂತ ಕೇಳ್ಕೊಂಡ್ ಬರ್ತಾಳೆ. ಏನಿಲ್ಲ ಅಮ್ಮ ಅಂತ ಶಾಂತಿ ಹೇಳ್ತಿರುವಾಗ ಬೋರ್ ಆಗ್ತಿದ್ಯಾ ಅತ್ತೆ ನಿಮ್ಗೆ, ಕೂತ್ಕೊಂಡು ಟಿವಿ ನೋಡಿ ಅಂತಾಳೆ. ಬೇಡ ಅಂತ ಶಾಂತಿ ಹೇಳ್ತಿರುವಾಗ ಅತ್ತೆ ಇದು ನಿಮ್ಮನೆ ತರನೇ ಆರಾಮಾಗಿ ಕೂತ್ಕೊಂಡು ಟಿವಿ ನೋಡಿ ಅಂತಾಳೆ. ಅಮ್ಮ ಮಲ್ಗಿ ರೆಸ್ಟ್ ಮಾಡಿದ್ರ ಅಂತ ಕೇಳ್ತಾನೆ ರವಿ. ಹ್ಞೂ ಅಂತಾಳೆ ಶಾಂತಿ. ಅಡುಗೆ ರೆಡಿ ಆಯ್ತು ಬನ್ನಿ ಎಲ್ಲರೂ ಊಟಕ್ಕೆ ಅಂತ ಶೀಲಾ ಕರೀತಾಳೆ. ಅತ್ತೆ ಬನ್ನಿ ಊಟ ಮಾಡೋಣ ಅಂತ ಶ್ರುತಿ ಹೇಳ್ತಿರುವಾಗ ರವಿ ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀಯ ಅಂತ ಕೇಳ್ತಾಳೆ ಶಾಂತಿ. ಇಲ್ಲ ಅಮ್ಮ ಸೂರ್ಯನ ಜೊತೆ ಮಾತಾಡ್ದೆ, ಅವರು ಅದಕ್ಕೆ ಮನೆಗೆ ಹೋಗಿದಾರಂತೆ ಹಾಗಂತ ರವಿ ಹೇಳ್ತಾನೆ. ಅವ್ರು ಹೇಗಿದಾರಂತೆ ಅಂತ ಶಾಂತಿ ಕೇಳ್ತಾಳೆ. ಅವ್ರೇನು ಮಾತಾಡ್ಲಿಲ್ವಂತಮ್ಮ, ಸುಮ್ಮನೆ ಇದ್ದಾರಂತೆ. ಅಲ್ಲೇ ಸೂರ್ಯ ಮತ್ತೆ ಅದಕ್ಕೆ ಇದಾರಲ್ಲಮ್ಮ, ಅವ್ರು ಚೆನ್ನಾಗಿ ನೋಡ್ಕೋತಾರೆ ಬಿಡಿ ಹಾಗಂತ ರವಿ ಹೇಳ್ತಾನೆ. ಹೌದು ಅತ್ತೆ, ಮಾವನ್ನ ನೆನ್ಸ್ಕೊಂಡು ನೀವು ಫೀಲ್ ಮಾಡ್ಕೋಬೇಡಿ, ಅಲ್ಲಿ ಮೀನಾ ಮರಿ ಇದಾರಲ್ಲ ಅವ್ರು ಚೆನ್ನಾಗೇ ನೋಡ್ಕೋತಾರೆ ಅಂತಾಳೆ ಶ್ರುತಿ. ನೀವು ರಿಲ್ಯಾಕ್ಸ್ ಆಗಿರಿ ಬನ್ನಿ ಊಟ ಮಾಡೋಣ ಅಂತಾಳೆ. ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. ಶಾಂತಿಗೆ ಅನ್ನ ಬಡಿಸ್ತಾರೆ. ಏನಿದು ಅಂತ ಕೇಳ್ತಾಳೆ ಶಾಂತಿ. ರೈಸ್ ಇದು ಬಿಗ್ರೆ, ಅದು ಗೊತ್ತಾಗ್ತಿಲ್ವಾ ಅಂತಾಳೆ ಶೀಲಾ. ರೈಸ್ ಅಂತ ಗೊತ್ತಾಗ್ತಿದೆ, ಆದ್ರೆ ಇದು ಹುಡುಕ ಇದೆಯಲ್ಲ ಅಂತ ಕೇಳ್ತಾಳೆ ಶಾಂತಿ. ಎಂತ ಅನ್ನ ಇದು ಅಂತ ಕೇಳ್ತಾಳೆ. ಇದು ತುಂಬಾನೇ ಚೆನ್ನಾಗಿರುತ್ತೆ ಬಿಗ್ರೆ, ಇದು ಕುಸುಬಲಕ್ಕಿ ಅನ್ನ, ನಮ್ಮ ಮನೆಯಲ್ಲಿ ಯಾವಾಗಲೂ ಇದನ್ನೇ ತಿನ್ನೋದು ನಾವು ಹಾಗಂತ ಶೀಲಾ ಹೇಳ್ತಿರುವಾಗ ನಿಮ್ಮ ಮನೆಯಲ್ಲಿ ಬಾಸುಮತಿ ಅಕ್ಕಿ ಸಣ್ಣ ಅಕ್ಕಿ ಇದನ್ನೆಲ್ಲ ಉಪಯೋಗಿಸಲ್ವಾ ಅಂತ ಕೇಳ್ತಾಳೆ ಶಾಂತಿ. ಅದೆಲ್ಲ ಯಾವಾಗ್ಲಾದ್ರೂ ಒಂದೊಂದ್ಸರಿ ಮಾತ್ರ ಉಪಯೋಗಿಸ್ತೀವಿ ಹಾಗಂತ ಶೀಲಾ ಹೇಳ್ತಿರುವಾಗ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಬಿಗ್ರೆ, ಇದು ಆರ್ಗ್ಯಾನಿಕ್ ಆಗಿರುತ್ತೆ ಅಂತ ಹೊಸದೇವ್ ಹೇಳ್ತಾರೆ. ಅದೆಲ್ಲ ಸರಿನೇ, ಆದ್ರೆ ಬಾಸುಮತಿ ಅಕ್ಕಿಲಿ ಅನ್ನ ಊಟ ಮಾಡ್ತಿದ್ರೆ ಅನ್ನ ಮಲ್ಗೆ ತರ ಇರುತ್ತೆ, ಇದೇನು ಈ ತರ ಇದೆಯಲ್ಲ ಅಂತ ಕೇಳ್ತಾಳೆ ಶಾಂತಿ. ಆಗ ಹೊಸದೇವ್ ಶೀಲಾ ನಕ್ಬಿಡ್ತಾರೆ. ರವಿ ಶ್ರುತಿ ಸುಮ್ಮನೆ ಇರ್ತಾರೆ. ಆಗ ಹೊಸದೇವ್ ಶೀಲಾ ಇವ್ರ ಮನೆಯಲ್ಲಿ ಹೂನ ಯಾವಾಗ್ಲೂ ಕಟ್ತಾ ಇರ್ತಾರಲ್ಲ ಅದನ್ನ ನೋಡಿ ನೋಡಿ ಎಲ್ಲಾನು ಮಲ್ಗೆ ಹೂ ಥರನೇ ಕಾಣಿಸುತ್ತೆ ಅಂತಾರೆ. ಎಲ್ಲರೂ ಅಪ್ಪಾಡ್ದವರು ಊಟ ಮಾಡ್ತಿರ್ತಾರೆ. ಬೀಗ್ರೆ ನೀವು ಊಟ ಮಾಡಿ ಚೆನ್ನಾಗೇ ಇರುತ್ತೆ ಅಂತ ಶೀಲಾ ಹೇಳ್ತಾಳೆ. ನನ್ಗೆ ಈ ಥರ ಊಟ ಒಗ್ಗಲ್ಲ, ಸರಿಯಾಗಿ ಜೀರ್ಣ ಆಗಲ್ಲ ಅಂತ ಶಾಂತಿ ಹೇಳ್ತಾಳೆ. ಜೀರ್ಣ ಆಗುತ್ತೆ ಬೀಗ್ರೆ, ಕೊನೆಯಲ್ಲಿ ಸ್ವಲ್ಪ ರಸಂ ಕುಡೀರಿ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಶೀಲಾ. ಇಲ್ಲ ಇದು ನನಗೆ ಸರಿ ಬರಲ್ಲ ಅಂತ ಶಾಂತಿ ಹೇಳ್ತಾಳೆ. ಏನ್ ಬೀಗ್ರೆ ನೀವು ಒಳ್ಳೇದು ಅಂತ ಹೇಳ್ತಾನೆ ಇದೀವಿ ತಿನ್ನಕ್ಕಾಗಲ್ವಾ ಅಂತ ಶೀಲಾ ಕೇಳ್ತಾಳೆ. ಆಗ ಶ್ರುತಿ ಮಮ್ಮಿ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅವಳಾಗಂತಿರುವಾಗ ಇಲ್ಲ ಕಣೆ ಈ ಕೊಟ್ರೆ ಇದ್ರಲ್ಲಿ ಹಾಲಿಲ್ಲ ಅಂತ ಕೇಳ್ತಾರೆ, ಈಗ ನೋಡಿದ್ರೆ ಈ ತರ ಊಟನೂ ಬೇಡ ಅಂತ ಹೇಳ್ತಿದ್ದಾರೆ. ಶೀಲಾ ಹಾಗಂತಿರುವಾಗ ಬೀಗ್ರೆ ಇದನ್ನೆಲ್ಲ ತಿಂದು ನನ್ಗೆ ಅಭ್ಯಾಸ ಇಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಶಾಂತಿ. ಒಳ್ಳೇದು ಬೀಗ್ರೆ ಇದನ್ನೆಲ್ಲ ತಿಂದ್ರೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಅಂತ ಶೀಲಾ ಹೇಳ್ತಾಳೆ. ವೈಟ್ ರೈಸ್ಗಿಂತ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೇದು ಹಾಗಂತ ಹೊಸದು ಹೇಳ್ತಿರುವಾಗ ಶೀಲಾ ಬಿಗ್ರೆ ನಾವ್ ಎಲ್ಲಿಗೆ ಹೋಗ್ತೀವೋ ಅಲ್ಲಿ ಏನಿರುತ್ತೋ ಏನ್ ಸಿಗುತ್ತೋ ಅದಕ್ಕೆ ತಕ್ಕಾಗೆ ನಾವಿರ್ಬೇಕು, ಇದು ಚೆನ್ನಾಗೇ ಇದೆ ನೀವು ಊಟ ಮಾಡಿ ಅಂತ ಹೇಳ್ತಾಳೆ ಶೀಲಾ. ಆಗ ಶಾಂತಿ ನಾನ್ ನಿಮ್ ಮನೆಗ್ ಬಂದೆ ಅಂದ ತಕ್ಷಣ ನೀನ್ ಕೊಟ್ಟಿದ್ದನ್ನ ನಾನ್ ತಿನ್ಬೇಕಾ, ಕೊಟ್ಟಿದ್ದನ್ನ ತಿನ್ಬಿಟ್ಟು ಎದ್ದೋಗಿ ಅಂತ ಹೇಳೋಕ್ಕಾಗ್ದೇನೆ ಈ ರೀತಿ ಹೇಳ್ತಿದ್ಯಾ ಅನ್ಕೋತಾಳೆ. ಹಾಗನ್ಕೊಂಡು ಶಾಂತಿ ಶೀಲಾನ ನೋಡ್ತಿರೋವಾಗ ಏನ್ ಬಿಗ್ರೆ ಅಂತ ಕೇಳ್ತಾಳೆ. ಏನಿಲ್ಲ ಅಂತಾಳೆ ಶಾಂತಿ. ಅಮ್ಮ ನಾನು ನಿಮಗೆ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ಲಾ ಅಂತ ರವಿ ಕೇಳ್ತಾನೆ. ಏನ್ ಹೇಳಿ ಅಂದ್ರೆ ನೀವು ಬೀಗ್ರೇನು ಫಾರಿನ್ ಇಂದ ಬಂದಿದ್ದಾರಾ, ಈ ಊಟನೇ ಒಪ್ತಿಲ್ಲ ಅವರು, ಇನ್ನು ಬ್ರೆಡ್ ಒಪ್ಪುತ್ತಾ ಹಾಗಂತ ಶೀಲಾ ಹೇಳ್ತಿರೋವಾಗ ಹಾಗೆಲ್ಲ ಏನಿಲ್ಲ, ಈ ಅನ್ನ ಇಷ್ಟೊಂದು ಉಡಿಯಾಗಿದೆ ನನಗೆ ತಿನ್ನಕ್ ಆಗ್ತಿಲ್ವಾ ಅಂತ ಹೇಳ್ತಾಳೆ ಶಾಂತಿ. ಇದು ಮನುಷ್ಯರು ತಿನ್ನೋ ತರನೇ ಇದೆ ಅಲ್ವಾ ಬೀಗ್ರೆ, ನಾವೆಲ್ಲರೂ ತಿಂತಿಲ್ವಾ ಸುಮ್ನೆ ತಿನ್ನಿ ಅಂತಾಳೆ ಶೀಲಾ. ಆಗ ರವಿ ಅತ್ತೆ ಅಮ್ಮ ಈ ತರ ಅನ್ನನ ಯಾವತ್ತೂ ತಿನ್ನಿಲ್ಲ, ಇದು ಹೋಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿದ್ದಾರೆ, ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ ಅಂತಾನೆ. ಅದ್ರಲ್ಲೇನಿದೆ ಇದು ರೈಸ್ ತಾನೆ, ತುಂಬಾ ವರ್ಷಗಳಿಂದ ನಾವ್ ಇದನ್ನ ತಿಂತಾನೆ ಬಂದಿದೀವಿ, ನಮ್ಮ ಆರೋಗ್ಯಕ್ಕೇನು ಆಗ್ಲಿಲ್ವಲ್ಲ ಹಾಗಂತ ಹೊಸದು ಹೇಳ್ತಿರುವಾಗ ಡ್ಯಾಡಿ ಇದೆಲ್ಲ ಅತ್ತೆಗೆ ಹೊಸದು ಅದಕ್ಕೇನೆ ಅವ್ರಿಗೆ ಹೇಳ್ತಿರೋದು. ಅತ್ತೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಅತ್ತೆ, ಈ ಹುಳಿ ಜೊತೆಗೆ ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಶ್ರುತಿ ತಿಂತ ತೋರಿಸ್ತಾಳೆ. ಅಮ್ಮ ಸ್ಟಾರ್ಟಿಂಗ್ ಅಲ್ಲಿ ಈ ರೈಸ್ ಸೆಟ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ತುಂಬಾನೇ ಚೆನ್ನಾಗಿತ್ತಮ್ಮ, ನಮ್ಮ ರೆಸ್ಟೋರೆಂಟ್ ಮೆನುನಲ್ಲೂ ಕೂಡ ಇದೆ, ತಿನ್ ನೋಡಮ್ಮ ಅಂತಾನೆ ರವಿ. ಶಾಂತಿ ತಿಂತದಿಂದ ನುಂಗೋಕೆ ಕಷ್ಟಪಡ್ತಾ ಇರ್ತಾಳೆ. ಚೆನ್ನಾಗಿದೆ ಅಲ್ವಾ ಅತ್ತೆ ಅಂತ ಶ್ರುತಿ ಕೇಳ್ತಾಳೆ. ಚೆನ್ನಾಗಿದೆ ಅಮ್ಮ ಶ್ರುತಿ ಅಂತಾಳೆ ಶಾಂತಿ. ಮಮ್ಮಿ ಅತ್ತೆಗೆ ಹುಳಿ ಹಾಕಿ ಇನ್ನೊಂದು ಸ್ವಲ್ಪ ಅಂತಾಳೆ ಶ್ರುತಿ. ಸಾಕಮ್ಮ ನನ್ಗಿಷ್ಟು ಸಾಕು ಅಂತಾಳೆ ಶಾಂತಿ. ಶಾಂತಿ ಬೇಜಾರು ಮಾಡ್ಕೊಂಡು ಅದನ್ನ ತಿಂದು ಎದ್ದೋಗ್ತಾಳೆ. ಈ ಕಡೆ ಮನೋಜ ಶೋರೂಮ್ ನಲ್ಲಿ ಮಲಗಿರ್ಬೇಕಾದ್ರೆ ಪಾರ್ಕ್ ಫ್ರೆಂಡ್ ಗೋರ್ಕೆಟ್ ಸೌಂಡ್ ನ ಕೇಳಿ ಅಯ್ಯೋ ಏನಿದು
ಮೋಟ್ರ್ ಆಫ್ ಮಾಡ್ಲಿಲ್ವಾ ಹೇಗೆ ಅಂತ ಎದ್ದು ಎಲ್ ಸೌಂಡ್ ಬರ್ತಿದೆ ಅಂತ ನೋಡಕ್ ಬರ್ತಾನೆ. ಸೀನು ಗೊರಕೆ ಸೌಂಡ್ ಕೇಳಿ ಬೆಚ್ಚ ಬೀಳ್ತಾನೆ. ಇಷ್ಟೊಂದು ಗೊರಕೆ ಹೊಡಿತಿದಾರಲ್ಲ, ಈ ಸೌಂಡ್ಗೆ ಇಲ್ಲಿ ಯಜ್ಞಗಳು ಓಡೋಗ್ತವೆ. ಈ ಸೌಂಡ್ ಅಲ್ಲಿ ನಾನು ಹೇಗಪ್ಪ ನಿದ್ದೆ ಮಾಡ್ಲಿ ಅಂತ ಮನೋಜ ಅನ್ಕೋತಿರ್ತಾನೆ. ನೈಟಿ ಗೊರಕೆ ಸೌಂಡ್ ಕೇಳಿಸ್ಕೊಳಕ್ಕೆ ಏನೋ ಇನ್ ಹೆಂಡತಿ ಬರಕ್ ಹೇಳೋದು. ಅಯ್ಯೋ ಒಂದ್ ಸ್ವಲ್ಪ ಹೊತ್ತು ನಿಲ್ಲಿಸ್ತಿಲ್ವಲ್ಲ ಬ್ರೋ, ನಿಲ್ಸಿ ಬ್ರೋ ಅಂತ ಕೂಗ್ತಾನೆ. ಎಚ್ಚರ ಆಗದೆ ಇರೋವಾಗ, ಏ ಸೀನು ಬ್ರೋ ಸಾಕ್ ನಿಲ್ಸಯ್ಯ ನಿನ್ ಗೊರಕೆ ಹೊಡೆದಿದ್ದು ಅಂತ ಎಬ್ಸೋಕ್ ಬರ್ತಾನೆ. ಎಬ್ಸಕ್ ಬಂದು ಪಲ್ಟಿ ಹೊಡೆದು ಇನ್ನೊಂದ್ ಕಡೆ ಹೋಗ್ತಾನೆ ಮನೋಜ. ಇವ್ರನ್ನ ಇಲ್ಲಿ ಇಟ್ಕೊಳ್ಳೋದ್ಕಿಂತ ನಾನೊಬ್ನೇ ಮಲಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಷ್ಟರಲ್ಲಿ ಇಲ್ಲಿ ಸೌಂಡ್ ಆಗುತ್ತೆ. ಇಲ್ಲಿನ ನೋಡಿ ಮನೋಜ, ಯೋ ಸೀನು ಎದಳೆಯ ಇಲ್ಲಿ ಬರ್ತಿದೆ ಅಂತ ಕೂಗ್ತಾನೆ. ಎದಳೆಯ ಇಲ್ಲಿ ಹಿಡಿಬೇಕು, ಬೇಗ ಎದಳೆಯ ಅಂತ ಹೇಳುವಾಗ, ಲೆಗ್ ಪೀಸ್ ತುಂಬಾನೇ ಚೆನ್ನಾಗಿದೆ ಬ್ರೋ, ಸ್ವಲ್ಪ ತಡೀನಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾ ಇರ್ತಾನೆ. ಇಲ್ಲಿ ಓಡೋಗ್ತಿದೆ ಹಿಡಿಯಯ್ಯ ಅಂತ ಹೇಳಿದ್ರೆ ಲೆಗ್ ಪೀಸ್ ಚೆನ್ನಾಗಿದೆ ಅಂತ ಹೇಳ್ತಿದೀಯಾ, ಎದ್ದೇಳೆಯ ಅಂತಾನೆ ಮನೋಜ. ದಹಿ ಪಚಡಿ ಚೆನ್ನಾಗಿದೆ ಬ್ರೋ, ತುಂಬಾನೇ ಚೆನ್ನಾಗಿದೆ, ಸ್ವಲ್ಪ ಇರಿ ಅಂತ ಹೇಳ್ತಿರೋವಾಗ, ಅಯ್ಯೋ ಒಂದ್ ಕಡೆ ಇಲಿ ಕಾಟ, ಇನ್ನೊಂದ್ ಕಡೆ ಈ ವೈನ್ ಗೊರಕೆ ಕಾಟ, ಎಂತ ಸ್ಥಿತಿ ಬಂದ್ಬಿಡ್ತು ನನಗೆ. ಒಂದ್ ಐಡಿಯಾ ಅನ್ಕೊಂಡು ಮನೋಜ ಇಲಿ ಬೋನ್ ಕೈಲಿ ಇಟ್ಕೊಂಡು ರಾತ್ರಿ ಇಡೀ ಇಲಿ ಹಿಡಿತಿರ್ತಾನೆ. ಈ ಕಡೆ ರಂಗನಾಥ್ ಅವರು ನಿದ್ದೆ ಮಾಡ್ತಿರೋದನ್ನ ನೋಡಿ ಸೂರ್ಯ ಫೀಲ್ ಮಾಡ್ಕೋತಾನೆ. ಮೀನಾ ಅಳಿ ಅಂದ್ರು ನೀನಿಬ್ರು ರೂಮಲ್ಲಿ ಮಲ್ಕೊಳ್ಳಿ, ನಾವು ಹೊರಗಡೆ ಮಲಗ್ತೀವಿ ಅಂತ ಕುಸುಮ ಹೇಳ್ತಾರೆ. ಇಲ್ಲಮ್ಮ ನಾವೇ ಮೇಲೆ ಹೋಗಿ ಮಲಗ್ತೀವಿ, ನೀನು ಮಂಜ ಇಲ್ಲೇ ಮಲ್ಕೊಳ್ಳಿ ಹಾಗಂತ ಮೀನಾ ಹೇಳ್ತಾಳೆ. ಅಪ್ಪ ಏನಾದ್ರೂ ಇದ್ರೆ ನೈಟ್ ನನಗೆ ಫೋನ್ ಮಾಡಿ ಅಂತಾನೆ ಸೂರ್ಯ ಮೀನಾ ಹೊರಗಡೆ ಹೋಗಿ ಮಲಗ್ತಾರೆ. ಮೀನಾ ಅಪ್ಪಗೆ ನಿದ್ದೆ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಸದ್ಯ ಹೇಗೋ ನಿದ್ದೆ ಮಾಡ್ತಿದಾರಲ್ಲ ಅಂತಾನೆ. ಅವ್ರ ಮನ್ಸಲ್ಲಿ ಎಷ್ಟೊಂದು ನೋವು ಕುತ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು ಅಂತ ಹೇಳ್ತಿರೋವಾಗ, ಹೌದು ರೀ ಮನೇಲಿರೋರು ಎಲ್ಲರೂ ಒಬ್ಬೊಬ್ರು ಒಂದೊಂದ್ ಕಡೆ ಬಂದಿದೀವಿ ಹಾಗಂತ ಮೀನಾ ಹೇಳ್ತಿರೋವಾಗ, ಆದ್ರೆ ಅಪ್ಪನ ನಮ್ ಜೊತೆ ಕರ್ಕೊಂಡು ಬಂದಿದೀವಲ್ಲ ಅದೇ ಸಂತೋಷ ಅಂತಾನೆ ಸೂರ್ಯ. ಅದೇನಾದ್ರೂ ಆಗ್ಲಿ ಅಪ್ಪನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ. ಅಪ್ಪನ ಮನ್ಸಲ್ಲಿ ಮನೆ ಕೈ ಬಿಟ್ಟೋಗುತ್ತೆ ಅನ್ನೋ ಭಯ ಇದೆಯಲ್ಲ, ಅದಕ್ಕೆ ನಾನೇನು ಮಾಡೋಕ್ಕಾಗ್ತಿಲ್ಲ ಅಂತಾನೆ ಸೂರ್ಯ. ಅರ್ಥ ಆಗ್ತಿದೆ ರೀ, ಮಾವ ಬಾಳಿದ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಆದ್ರೆ ಅವರು ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ. ನಿಮ್ಮಿಂದ ಮತ್ತೆ ನಾವು ಆ ಮನೆಗೆ ವಾಪಸ್ ಹೋಗ್ತೀವಿ ಅಂತ ಗೊತ್ತಿದೆ ಅವ್ರಿಗೆ. ನಿಮ್ಮನ್ನ ನಂಬಿತಾನೆ ಮಾವ ಕೂಡ ಸೈನ್ ಮಾಡಿದ್ದು. ನನಗೂ ಆ ನಂಬಿಕೆ ಇದೆ ರೀ, ನಿಮ್ಮಿಂದ ಅದೆಲ್ಲ ಸಾಧ್ಯ ಆಗುತ್ತೆ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತಾಳೆ ಮೀನಾ. ಸಕ್ಕರೆ ಹೇಗಿರ್ತಾರೋ ಏನೋ, ನಮ್ಮ ಜೊತೆನೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ. ನಾವು ಎಷ್ಟೊಂದೆಲ್ಲ ಹೇಳಿದ್ವಿ, ಅವ್ರು ಕೇಳಲೇ ಇಲ್ವಲ್ಲ ಅಂತಾಳೆ ಮೀನಾ. ನಮ್ಮ ಸೋಮಪುಡಿ ಒಳ್ಳೆ ಹುಡುಗಿನೇ, ಆದರೆ ಅವ್ರ ಅಪ್ಪ ಅಮ್ಮ ಸರಿ ಇಲ್ವೇ, ನಮ್ಮ ಸಕ್ಕರೆನ ಹೇಗೆ ನಡೆಸ್ಕೋತಾರೋ ಏನೋ, ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ ಅಂತಾನೆ ಸೂರ್ಯ. ಭಯ ಪಡಬೇಡ್ರಿ, ರವಿ ಜೊತೆನಲ್ಲೇ ಇದ್ದಾರಲ್ಲ, ಅವ್ರು ಚೆನ್ನಾಗೇ ನೋಡ್ಕೋತಾರೆ, ಶ್ರುತಿ ಕೂಡ ಚೆನ್ನಾಗೇ ನೋಡ್ಕೋತಾಳೆ ಅಂತಾಳೆ ಮೀನಾ. ಮನೋಜ ಮಾಡಿದ ತಪ್ಪಿಗೆ ಇಡೀ ಕುಟುಂಬನ ಛಿದ್ರ ಆಗೋಯ್ತು. ನಮ್ಮ ಸಕ್ಕರೆ ಮನೆಯಲ್ಲಿ ರಾಣಿ ತರ ಇದ್ರು, ಖಂಡಿತ ಸೋಂಪಾಪುಡಿ ಮನೆಯಲ್ಲಿ ಆಗಿರೋಕ್ಕಾಗಲ್ಲ ಬಿಡು. ಸಕ್ಕರೆಗೆ ನಾನು ಅಂದ್ರೆ ಇಷ್ಟ ಇಲ್ಲದೆ ಇರ್ಬೋದು, ನಮ್ಮ ಮೇಲೆ ಅವ್ರು ಎಷ್ಟೇ ಅಧಿಕಾರ ಚಲಾಯಿಸ್ಲಿ ಅವ್ರು ಹಾಗೇನೆ ಇರಬೇಕು. ಅವ್ರಾಗೆ ಕೂತಿರೋವಾಗ ನಾವೆಲ್ಲರೂ ಸುತ್ತ ಇರ್ತಿದ್ವಿ, ಇದು ನಮ್ಮನೆ ಅನ್ನೋ ನಂಬಿಕೆ ಇತ್ತಲ್ಲ, ಈಗ ಇನ್ನೊಬ್ರು ಮನೆಗೆ ಹೋಗಿ ಹಾಗಿರೋಕ್ಕಾಗುತ್ತಾ ಮೀನಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅತ್ತೆ ನಿಮ್ಮನ್ನ ಯಾವಾಗಲೂ ಬೈತಾನೆ ಇರ್ತಿದ್ರು, ಆದರೂ ನೀವು ಅವ್ರ ಬಗ್ಗೆ ಎಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಏನು ಮೀನಾ ಹೀಗೆ ಹೇಳ್ತಿದೀಯಾ, ಅವ್ರು ಎಷ್ಟೇ ಬೈಲಿ ಅವ್ರು ನನ್ನನ್ನು ಹೆತ್ತವರು, ಅದನ್ನ ಮರೆಯೋಕ್ಕಾಗಲ್ವಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ, ನಮ್ಮ ಸ್ಥಿತಿ ಯಾವಾಗಲೂ ಹೀಗೆ ಇರೋಲ್ಲ, ನಾವು ಆದಷ್ಟು ಬೇಗ ಸಾಲ ತೀರಿಸ್ಬಿಡೋಣ, ಆಗ ಮನೆ ನಮ್ಮ ಕೈಗೇನೆ ಬರುತ್ತೆ. ಅಷ್ಟು ದುಡ್ಡನ್ನ ಹೇಗೆ ಸಂಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ನಾನು ಕೂಡ ನಿಮ್ಮ ಜೊತೆನಲ್ಲೇ ಇರ್ತೀನಿ ಅಂತಾಳೆ. ನಮ್ಮ ಮನೇನ ನಾವು ಬಿಡಿಸ್ಕೊಳ್ಳೋವರೆಗೂ ನಿಲ್ದೇನೆ ನಾವಿಬ್ರು ಓಡಲೇಬೇಕು. ಇಷ್ಟು ಕಷ್ಟ ಇದ್ರೂ ಮಾವ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಆ ನಂಬಿಕೆನೇ ನಮ್ಮನ್ನ ಕಾಪಾಡುತ್ತೆ ಅಂತಾಳೆ ಮೀನಾ. ಹೌದು ಮೀನಾ, ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ಲೇಬೇಕು. ನಮ್ಮ ಸಕ್ಕರೆ ಅದೇ ದರ್ಪದಲ್ಲಿ ದರ್ಬಾರ್ ಮಾಡಬೇಕು ಮನೆಯಲ್ಲಿ, ಅದೆಲ್ಲ ನಡೆಯೋವರೆಗೂ ಊಟ ನಿದ್ದೆ ಇದ್ಯಾವ್ದ್ರ ಬಗ್ಗೆನೂ ನಾವು ಚಿಂತೆ ಮಾಡಬಾರ್ದು. ಸೂರ್ಯ ಹಾಗಂತಿರುವಾಗ, ನಮ್ಮ ಮನೆಯವರೆಲ್ಲ ನಾವು ಆ ಮನೆಯಲ್ಲಿ ಒಟ್ಟಾಗಿ ಬಾಳ್ತೀವಿ ರೀ, ಮತ್ತೆ ನಾವು ಒಟ್ಟಿಗೆ ಸೇರ್ತೀವಿ ಅಂತಾಳೆ. ಅತ್ತೆ ನನ್ನನ್ನು ಯಾವಾಗಲೂ ಬೈತಾನೆ ಇರ್ತಾರೆ, ಆದರೆ ದಿನಕ್ಕೆ ಒಂದು 10 ಸರಿನಾದರೂ ನನ್ನ ಹೆಸರನ್ನ ಕರೀತಾನೆ ಇರ್ತಾರೆ. ಇವತ್ತು ಅವ್ರ ಬಾಯಾರೆ ನನ್ನ ಹೆಸರು ಕೂಗಿದ್ದನ್ನ ನಾನು ಕೇಳಿಸ್ಕೊಳ್ಳೇ ಇಲ್ಲ, ಅದಕ್ಕೆ ನನಗೊಂಥರ ಆಗ್ತಿದೆ ಅಂತಾಳೆ ಮೀನಾ. ಆಗ ಸೂರ್ಯ ಜೋರಾಗಿ ನಗ್ತಾನೆ. ಯಾಕೆ ಮೀನಾ, ಸಕ್ಕರೆ ಕೈಲಿ ಬೈಸ್ಕೊಳ್ಳಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ ಅಂತಾನೆ. ಹಾಗೆಲ್ಲ ಏನೂ ಇಲ್ಲ ರೀ, ಅವ್ರ ಕೈಲಿ ಬೈಸ್ಕೊಂಡು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ, ಈಗ ಅವರು ನನ್ನನ್ನು ಬೈತಿಲ್ವಲ್ಲ, ಅತ್ತೆಗೇನೆ ತುಂಬಾನೇ ಕಷ್ಟ ಆಗ್ತಿರುತ್ತೆ, ನೋಡ್ತೀರಿ ಅಂತ ಹೇಳ್ತಾಳೆ. ಸೂರ್ಯ ಆಗ ಜೋರಾಗಿ ನಗ್ತಾನೆ. ಅವ್ರು ಬೈಲಿ ಅನ್ಲಿ ಏನೇ ಮಾಡಲಿ ಅದೆಲ್ಲ ನನಗೆ ದೊಡ್ಡದು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಆ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ವಲ್ಲ, ಹಾಗೆ ಮತ್ತೆ ಒಂದಾದರೆ ಸಾಕು ಅಂತಾಳೆ. ಖಂಡಿತ ಅದೆಲ್ಲ ನಡೆಯುತ್ತೆ ಮೀನಾ, ಮತ್ತೆ ನಾವು ಆ ಮನೆಗೆ ಹೋಗ್ತೀವಿ, ನೀನು ನನ್ನ ಜೊತೆಲಿ ಇದೆಯಲ್ಲ ಅಷ್ಟು ಸಾಕು ಮೀನಾ, ಎಷ್ಟ ಕಷ್ಟ ಇದ್ರು ಅದನ್ನ ದಾಟೋಬಲ್ಲ ನನಗಿರುತ್ತೆ ಯಾವಾಗ್ಲೂ ಅಂತಾನೆ ಸೂರ್ಯ. ಈ ಕಡೆ ವಿಶಾಲು ಮನೆಯಲ್ಲಿ ಅವಳ ಕಡೆ ರೌಡಿ ಬಂದು ಅಕ್ಕ ಅಂತ ಕೂಗ್ತಾನೆ. ಏನು ಏನಾನು ವಿಚಾರಿಸ್ತೀಯ ಅಂತ ಕೇಳ್ತಾಳೆ ವಿಶಾಲು. ವಿಚಾರಿಸ್ದೆ ಅಕ್ಕ, ಆ ಸೂರ್ಯ ಆ ಮೀನಾ ಮನೆಗೆ ಅವರಪ್ಪನ ಕರ್ಕೊಂಡು ಹೋಗಿದಾರಂತೆ. ಅವನಾಗಂತಿರೋವಾಗ ಖಂಡಿತ ಆ ಶಾಂತಿ ಅವ್ರ ಮನೆಗೆ ಹೋಗಿರಲ್ಲ, ನನ್ ಗೌರವ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ ಬೇರೆ ಎಲ್ಲಿಗೋ ಹೋಗಿರ್ತಾಳೆ ಅಂತಾಳೆ. ಹೌದಕ್ಕ, ಅಯ್ಯಮ್ಮ ತನ್ನ ಕೊನೆ ಮಗನ ಹೆಂಡತಿ ಮನೆಗೆ ಹೋಗಿದ್ದಾರೆ ಅಂತಾನೆ. ಓ ಹಾಗಾದ್ರೆ ಆ ಮನೆ ಛಿದ್ರ ಆಗಿ 4 ಭಾಗ ಆಗೋಯ್ತು ಅಂತ ವಿಶಾಲು ನಗ್ತಾ ಇರ್ತಾಳೆ. ಪರವಾಗಿಲ್ವೋ, ಇದು ಚೆನ್ನಾಗಿದೆ ಅಂತಾಳೆ. ಆಗ ರೋಹಿಣಿ ಆಂಟಿ ಅನ್ಕೊಂಡ್ ಬರ್ತಾಳೆ.
ಬಾ ರೋಹಿಣಿ ಬಾ ಕೂತ್ಕೋ ಅಂತಾಳೆ ವಿಶಾಲು. ಹೇಗಿದ್ದೀರಾ ಆಂಟಿ ಅಂತ ಕೇಳ್ತಿರುವಾಗ ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದೀಯಾ ರೋಹಿಣಿ ಅಂತ ಕೇಳ್ತಾಳೆ ವಿಶಾಲು. ನಾನು ಹೇಗಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ಆಂಟಿ ಅಂತಾಳೆ ರೋಹಿಣಿ. ಚಿಂತೆ ಮಾಡಬೇಡ ರೋಹಿಣಿ, ಆದಷ್ಟು ಬೇಗ ನಿನ್ನ ಸ್ಥಿತಿ ಎಲ್ಲ ಸರಿ ಹೋಗುತ್ತೆ. ಆ ಮನೆಯಲ್ಲಿ ಏನೇನು ನಡೀತು ಅಂತ ಗೊತ್ತಿದ್ಯಾ ಅಂತ ಕೇಳ್ತಾಳೆ. ಆ ಮನೆಗೆ ನೋಟಿಸ್ ಕೊಟ್ಟಾಯ್ತು, ಎಲ್ಲರೂ ಮನೆ ಬಿಟ್ಟೋಗಿದ್ದಾರೆ, ಮನೆನೇ ಜಪ್ತಿ ಮಾಡಿಸಾಯ್ತು ಅಂತಿರುವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಾಳೆ ರೋಹಿಣಿ. ಅವ್ರಿಗೋಸ್ಕರ ನೀನು ಕಷ್ಟ ಆಯ್ತು ಅಂತ ಹೇಳ್ತಿದ್ಯಾ, ಆದರೆ ನಿನ್ನೊಬ್ಳನ್ನೇ ಅವರು ಮನೆ ಬಿಟ್ಟು ಆಚೆ ಹಾಕ್ಬಿಟ್ರಲ್ಲ, ಆಗ ಅವರು ನಿನಗೋಸ್ಕರ ಕಷ್ಟಪಡ್ಲಿಲ್ವಲ್ಲ ಅಂತಾಳೆ ವಿಶಾಲು. ನೀನನ್ನ ಮನೋಜ್ ಜೊತೆ ಸೇರಬಾರ್ದು ಅಂತ ದೂರ ಮಾಡಿದಾರಲ್ಲ ಅವರು. ನೀನು ತಪ್ಪನ್ನ ಮಾಡೇ ಇರ್ಬೋದು, ಆದರೆ ಬಾಳಕ್ಕೆ ಬಂದಿರೋ ಹೆಣ್ಮಗಳನ್ನ ಆ ರೀತಿ ಹೊಡೆದು ಮನೆಯಿಂದ ಆಚೆ ಹಾಕ್ತಾರ ಅಂತಾಳೆ. ಅವ್ರನ್ನೆಲ್ಲ ಹಾಗೆ ಸುಮ್ಮನೆ ಬಿಟ್ಬಿಡ್ಬೇಕಾ? ಇಲ್ಲ ಅಂದ್ರೆ ಹೇಳು, ಅವ್ರಿಗೆ ನಿನ್ ಮೇಲೆ ಯಾವ ಕಾಳಜಿ ಇದೆ? ನಿನ್ನೊಬ್ಳನ್ನೇ ಮನೆಯಿಂದ ಆಚೆ ಕಳಿಸ್ಬಿಟ್ರಲ್ಲ, ಈಗ ನೋಡು ಅವ್ರ ಸ್ಥಿತಿನ, ಈಗ ಅದೆಲ್ಲ ಅವ್ರಿಗೆ ಅರ್ಥ ಆಗಿರುತ್ತೆ ಅಂತಾಳೆ. ಆದ್ರೆ ಇದೇ ನೋಡು ನಿನ್ಗೆ ಸರಿಯಾದ ಸಂದರ್ಭ. ಅರ್ಥ ಆಗ್ಲಿಲ್ಲ ಆಂಟಿ ಅಂತ ರೋಹಿಣಿ ಹೇಳ್ತಿರುವಾಗ, ಇಂಥ ಸಮಯದಲ್ಲೇ ನೀನು ಮನೋಜ್ಗೆ ಆಧಾರವಾಗಿರ್ಬೇಕು. ಈಗ ಮನೋಜ್ ಮನೆ ಬಿಟ್ಟು ಬಂದಿರೋ ಚಿಂತೆಯಲ್ಲಿದ್ದಾನೆ. ಇಂಥ ಸಮಯದಲ್ಲಿ ನೀನು ಅವನ ಜೊತೆ ಇರಬೇಕು. ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ತಿಳ್ಕೊಂಡು ಅವನಿಗೆ ಆಧಾರವಾಗಿ ನಿಲ್ಲು. ನಿನ್ಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಂತ ವಿಶಾಲು ಹೇಳ್ತಿರುವಾಗ, ನೀವು ಹೇಳಿದ್ದೆಲ್ಲ ಅರ್ಥ ಆಗ್ತಿದೆ ಆಂಟಿ. ಮನೋಜ್ ಅವ್ರನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬಂದಲ್ಲ, ಅವಾಗಲೇ ಅವ್ರಿಗೆ ಸಾಫ್ಟ್ ಕಾರ್ನರ್ ಬಂತು. ಈಗ ನಾನು ಮನೋಜ್ಗೋಸ್ಕರ ಅವ್ರ ಜೊತೆ ಹೋಗಿ ನಿಂತ್ಕೊಂಡ್ರೆ ಸ್ವಲ್ಪ ಸ್ವಲ್ಪವಾಗಿ ನನ್ನನ್ನು ಒಪ್ಕೋತಾರೆ ಹಾಗಂತ ರೋಹಿಣಿ ಹೇಳ್ತಿರುವಾಗ, ಅದನ್ನೇ ನಮ್ಮ ರೋಹಿಣಿ ನಾನು ಹೇಳ್ತಿರೋದು, ಈ ಸಮಯನ ನೀನು ಉಪಯೋಗಿಸ್ಕೊ ಅಂತಾಳೆ ವಿಶಾಲು. ಸರಿ ಆಂಟಿ, ನನಗೆ ಪಾರ್ನರ್ನಲ್ಲಿ ಕೆಲಸ ಇದೆ, ನಾನು ನೀನು ಬರ್ತೀನಿ ಅಂತಾಳೆ ರೋಹಿಣಿ. ಸರಿ, ನಾನು ಹೇಳಿದ್ದನ್ನ ಮರಿಬೇಡ. ಎಲ್ಲರೂ ದೂರ ಇರೋ ಸಂದರ್ಭನ ಉಪಯೋಗಿಸ್ಕೊಂಡು ನೀನು ಮನೋಜ್ ಹತ್ರ ಹೋಗಿ ಸೇರ್ಕೊ ಅಂತಾಳೆ. ಸರಿ ಆಂಟಿ, ನಾನು ನೀನು ಬರ್ತೀನಿ ಅಂತ ರೋಹಿಣಿ ಎದ್ದೋಗ್ತಾಳೆ. ಈ ಕಡೆ ಶ್ರುತಿ ಹೋಟೆಲ್ಗೆ ಸೂರ್ಯ ಮೀನಾ ಬರ್ತಾರೆ. ಸಕ್ಕರೆ ಹೇಗಿದ್ದಾರೋ ಅಂತ ಕೇಳ್ತಾನೆ ಸೂರ್ಯ. ಇದಾರೆ ಕಣ, ಹೊಸ ಜಾಗ ಅಲ್ವಾ, ಸ್ವಲ್ಪ ಸೆಟ್ ಆಗೋಕೆ ಟೈಮ್ ತಗೋಬಹುದು ಅಂತಾನೆ ರವಿ. ಸಕ್ಕರೆಗಲ್ಲೆಲ್ಲ ಸೆಟ್ ಆಗೋಲ್ಲ ಬಿಡೋ ಅಂತ ಸೂರ್ಯ ಹೇಳ್ತಾನೆ. ಯಾಕಾಗಂತಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ಹೌದು ಶ್ರುತಿ, ನನಗೆ ಗೊತ್ತಿರೋ ಹಾಗೆ ತುಂಬ ದಿನ ಅತ್ತೆ ಅಲ್ಲಿರೋಲ್ಲ ಹಾಗಂತ ಮೀನಾ ಹೇಳ್ತಿರೋವಾಗ, ನನಗದೆಲ್ಲ ಚೆನ್ನಾಗೇ ಗೊತ್ತು ಬಿಡಿ. ನಮ್ಮನೇನಲ್ಲಿದ್ರೂ ಅತ್ತೆ ನೀವು ಕೆಲಸ ಮಾಡ್ತಿದ್ರಲ್ಲ, ಅದನ್ನೆಲ್ಲ ಮಿಸ್ ಮಾಡ್ಕೋತಾನೆ ಇರ್ತಾರೆ ಅಂತಾಳೆ. ಹಾಗನ್ಕೊಂಡು ಶ್ರುತಿ ಎಲ್ಲರೂ ನಗ್ತಾ ಇರ್ತಾರೆ. ಏ ಸೂರ್ಯ, ನನಗೊಂದು ಅನ್ನಿಸ್ತಿದೆ, ಅಮ್ಮ ತುಂಬಾ ಬೇಜಾರಲ್ಲಿದ್ರು. ಅಮ್ಮ ಅಪ್ಪ ಇಬ್ರು ದೇವಸ್ಥಾನಗಳಿಗೆ ಟೂರಿಗೆ ಕಳಿಸ್ಬಿಡೋಣ ಅಂತ ಹೇಳ್ತಾನೆ. ಟೂರ್ಗ ಅಂತಾನೆ ಸೂರ್ಯ. ಹೌದು ಕಣ, ಕೋರ್ಟ್ ಕೇಸ್ ಮುಗಿಯೋವರೆಗೂ ಅವರು ಓಡಾಡ್ಕೊಂಡು ಬರಲಿ ಬಿಡು ಅಂತಾನೆ. ಅವ್ರಿಗೂ ಸ್ವಲ್ಪ ರಿಲೀಫ್ ಆಗಲಿ ಅಲ್ವಾ ಅಂತಾನೆ. ನೀನು ಹೇಳ್ತಿರೋದೇನೋ ಸರಿಯಾಗಿದೆ ರವಿ, ಆದರೆ ಟೂರ್ ಹೋಗೋ ಮೂಡಲ್ಲೆಲ್ಲ ಅಪ್ಪ ಇಲ್ಲ. ಅವ್ರು ಯಾವಾಗ ನಮ್ಮ ಮನೆಗೆ ನಮ್ಮ ಕೈ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ಸೂರ್ಯ. ಅದು ಅಲ್ಲದೆ ಮಾವ ಈಗ ಅತ್ತೆ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಖಂಡಿತ ಇದಕ್ಕೆಲ್ಲ ಒಪ್ಕೊಳ್ಳಲ್ಲ ಅಂತಾಳೆ ಮೀನಾ. ಇದಕ್ಕೆಲ್ಲ ಮತ್ತೆ ಇನ್ನೇನು ದಾರಿ ಇದೆಯೋ ಅಂತ ಕೇಳ್ತಾನೆ ರವಿ. ಇನ್ಯಾವ ದಾರಿನೂ ಇಲ್ವೋ, ಕೋರ್ಟ್ ಲೀವ್ ಮುಗಿಯೋವರೆಗೂ ನಾವು ಕಾಯಲೇಬೇಕು ಅಂತಾನೆ ಸೂರ್ಯ. ಹಲೋ ಗೈಸ್ ಅನ್ಕೊಂಡು ಶ್ವೇತಾ ಅಲ್ಲಿಗೆ ಬರ್ತಾಳೆ. ಹಾಯ್ ಶ್ವೇತಾ ಅಂತ ಮೀನಾ ಹೇಳ್ತಾಳೆ. ಹೇಗೆ ನಾವೆಲ್ಲರೂ ಒಟ್ಟಾಗಿ ಸೇರೋ ಸಮಯದಲ್ಲೇ ಬರ್ತೀಯಲ್ಲ ಹಾಗಂತ ಸೂರ್ಯ ಕೇಳ್ತಾನೆ. ಶ್ರುತಿ ಅವ್ರಿಗೆ ಫೋನ್ ಮಾಡಿದ್ದೆ, ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದ್ರು, ಅದಕ್ಕೆ ಮುಖ್ಯವಾದ ವಿಷಯನ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಅಂತಾಳೆ ಶ್ವೇತಾ. ಏನು ವಿಷಯ ಶ್ವೇತಾ ಅಂತ ಮೀನಾ ಕೇಳ್ತಾಳೆ. ನಮ್ಮ ಮನೆ ಪ್ರಾಬ್ಲಮ್ ಬಗ್ಗೆ ಅಪ್ಪನ ಜೊತೆ ಮಾತಾಡಿದೆ. ನಾನು ಸೇವ್ ಮಾಡಿರೋ 5 lakhsನ ನಿಮ್ಗೆ ಕೊಡ್ಲಾ ಅಂತ ಕೇಳಿದೆ. ಅವರು ಧಾರಾಳವಾಗಿ ಕೊಡು ಅಂತ ಹೇಳಿದ್ರು. ಅದು ಮಾತ್ರ ಅಲ್ಲ, ಈ ಸಮಸ್ಯೆ ಎಲ್ಲ ಮುಗಿಯೋವರೆಗೂ ದೊಡ್ಡಪ್ಪ ನಮ್ಮನೇನೇ ಇರಲಿ ಅಂತ ಹೇಳಿದ್ದಾರೆ. ಅವ್ರಿಗೆ ಓಕೆ ಅನ್ಸಿದ್ರೆ ನಾನು ಇವತ್ತೇ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಆಗ ಸೂರ್ಯ, ಇಲ್ಲಮ್ಮ ಶ್ವೇತಾ, ಅದು ಕರೆಕ್ಟೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪನಿಗೂ ಸಕ್ಕರೆಗೂ ಇದು ಹೊಸ ಸಂಬಂಧ. ಅದು ಮಾತ್ರ ಅಲ್ಲ, ಈ ಸಮಸ್ಯೆ ಯಾವಾಗ ಮುಗೀತೋ ಏನೋ ಗೊತ್ತಿಲ್ಲ ಹಾಗಂತ ಸೂರ್ಯ ಹೇಳ್ತಿರುವಾಗ, ಎಷ್ಟು ದಿನ ಆದ್ರೆ ಏನಂತೆ, ನಮ್ಗೆ ಯಾವ ಪ್ರಾಬ್ಲಮ್ಮು ಇಲ್ಲ, ಅವರು ನಮ್ಮ ಮನೆಯಲ್ಲೇ ಬಂದು ಇರ್ಬೋದು, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಾಳೆ ಶ್ವೇತಾ. ನೀನು ಹೇಳ್ತಿರೋದು ಕೇಳಿನೇ ತುಂಬಾನೇ ಸಂತೋಷ ಆಗ್ತಿದೆ ಶ್ವೇತಾ. ನಮ್ಮ ಸ್ವಂತದವರು ಫೋನ್ ಮಾಡಿ ನಮ್ಮನ್ನ ಒಂದು ಮಾತು ಕೇಳಲಿಲ್ಲ, ಆದರೆ ಸ್ವಲ್ಪ ದಿನದಲ್ಲಿ ಪರಿಚಯ ಆದವಳು ನೀನು. ನಮಗೋಸ್ಕರ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದೀಯಲ್ಲ ಅಂತಾನೆ ಸೂರ್ಯ. ನಿನ್ನಂತ ತಂಗಿ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಾನೆ. ಈ ಬಿಲ್ಡಪ್ ಎಲ್ಲ ಬೇಡ ಅಣ್ಣ, ನನ್ನಿಂದಾಗೋ ಹೆಲ್ಪ್ನ ನಾನು ಮಾಡ್ತಿದ್ದೀನಿ ಅಷ್ಟೇ ಅಂತಾಳೆ ಶ್ವೇತಾ. ನೀನು ಇಷ್ಟನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದೇ ದೊಡ್ಡ ವಿಷಯ, ಥ್ಯಾಂಕ್ಸ್ ಅಂತಾನೆ ರವಿ. ನೀನು ಸ್ವಲ್ಪ ದಿನ ತಾನೆ ನಮ್ಮಮ್ಮ ಇವ್ರ ಮನೆಯಲ್ಲೇ ಇರಲಿ, ಈಗ ಸಾಲ ಹೇಗೆ ತೀರ್ಸೋದು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತಾಳೆ ಮೀನಾ. ಈಗ ನಾವು ಸಾಲ ತೀರಿಸ್ಬೇಕು ಅಂದರೆ ಇನ್ನೊಂದು ಕಡೆ ಸಾಲ ಮಾಡಬೇಕು. ಇಷ್ಟು ಅರ್ಜೆಂಟ್ ಇರೋವಾಗ ನಮ್ಗಿರೋದು ಅದೊಂದೇನೇ ದಾರಿ ಅಂತಾನೆ ಸೂರ್ಯ. ನನಗೊಂದು ಭಯ ಇದೆ, ಈ ಥರ ಮಾಡ್ತಿದ್ರೆ ಕೊನೆವರೆಗೂ ಸಾಲಗಾರನಾಗೆ ಉಳ್ಕೊಂಡ್ಬಿಡ್ತೀನಿ. ಅವನ ಹಾಗಂತಿರೋವಾಗ, ಏನ್ರಿ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಹಾಗೆಲ್ಲ ಏನೂ ಆಗೋಲ್ಲ, ಈ ಸಾಲ ತೀರಿಸ್ತೀವಿ ಅನ್ನೋ ನಂಬಿಕೆನ ಕೊಟ್ಟಿದ್ದೆ ನೀವು, ಈಗ ನೀವೇನೇ ಹೀಗೆ ಮಾತಾಡ್ತಿದ್ದೀರಲ್ಲ. ಸಾಲ ತೀರಿಸ್ತೀವಿ ಅನ್ನೋ ಮನಸ್ಸಿಟ್ಕೊಂಡು ನಾವು ಸಂಪಾದನೆ ಮಾಡೋಕೆ ನಿಂತ್ಕೋಬೇಕು, ಆಗಲೇ ನಮ್ಮ ಕೈಲಿ ಆ ಕೆಲಸ ಮಾಡೋಕ್ಕಾಗೋದು ಅಂತಾಳೆ. ಅಣ್ಣ, ನನ್ನ ಹತ್ರ ಇರೋ 5 lakhsನ ನಾನೀಗ ನಿಮಗೆ ಕೊಡ್ತೀನಿ ಅಂತಾಳೆ ಶ್ವೇತಾ. ಬೇಡಮ್ಮ ಶ್ವೇತಾ, 5 lakhs ಸಂಪಾದನೆ ಮಾಡೋಕ್ಕೆ ನೀನು ಎಷ್ಟು ಕಷ್ಟಪಟ್ಟಿರ್ತೀಯ. ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ
ಒಂದೇ ದಿನದಲ್ಲಿ ಟಕ್ ಅಂತ ನಮ್ಮ ಕೈ ಕೊಟ್ಬಿಟ್ರೆ ಹಾಗಂತ ಸೂರ್ಯ ಹೇಳ್ತಿರುವಾಗ ಅಣ್ಣ ಅದೆಲ್ಲ ಏನಿಲ್ಲ ಅಣ್ಣ, ನಿಮ್ ಕೈಲಿ ಯಾವಾಗ ಆಗುತ್ತೋ ಆಗ ಆ ದುಡ್ಡನ್ನ ಮತ್ತೆ ನನ್ಗೆ ವಾಪಸ್ ಕೊಡಿ ಅಂತಾಳೆ. ಈ ತರ ಸಹಾಯ ಮಾಡಕ್ಕೆ ತುಂಬಾನೇ ದೊಡ್ಡ ಮನ್ಸು ಬೇಕಮ್ಮ, ನೀನ್ ಸುಮ್ನೆ ಮಾತುಗಷ್ಟೇ ನಮ್ಮ ಕುಟುಂಬದೊಳಗಿಲ್ಲ, ಈ ತರ ನಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ತುಂಬಾ ಥ್ಯಾಂಕ್ಸ್ ಅಂತಾನೆ ಸೂರ್ಯ. ಏನು ಕಣ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ, ಈ ತರ ಸಮಸ್ಯೆ ನನಗೇನಾದ್ರೂ ಬಂದಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತಿದ್ರಾ ಅಂತಾಳೆ ಶ್ವೇತಾ. ಅದೇ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ, ಎಲ್ರಿಗೂ ಮೊದಲು ನಾನು ಅಲ್ಲಿಗೆ ಬರ್ತಿದ್ದೆ ಅಂತಾನೆ ಸೂರ್ಯ. ಮತ್ತಿನ್ನೇನಣ್ಣ, ನಿಮ್ಗೆ ಯಾವಾಗ ನನ್ನ ಅವಶ್ಯಕತೆ ಬರುತ್ತೋ ಆಗ ಒಂದು ಫೋನ್ ಮಾಡಿ, ನಾನು ಆಗ ಅಲ್ಲಿಗೆ ಬಂದು ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತಾಳೆ ಶ್ವೇತಾ. ಅವಶ್ಯಕತೆ ಬಂದಾಗ ಹೇಳ್ತೀವಿ ಶ್ವೇತಾ, ಈಗ ನಾವು ಸಾಲ ತೀರ್ಸೋಕೆ ಏನೇನು ದಾರಿ ಇದೆ ಅಂತ ಯೋಚನೆ ಮಾಡ್ತಿದೀವಿ ಅಂತಾಳೆ ಮೀನಾ. ಸ್ಟಾರ್ ಹೋಟ್ಲಿಗೆಲ್ಲ ತುಂಬಾನೇ ಫಾರಿನರ್ಸ್ ಬರ್ತಾನೆ ಇರ್ತಾರೆ. ನನ್ಗೊಂದು ಟ್ರಿಪ್ ಬಂದಿದೆ, ಅವರು ಭಯಂಕರವಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅವ್ರು ಮಾತಾಡ್ತಿರುವಾಗ ನಾನು ತಿರುಗಿಸಿ ಮತ್ತೆ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕಾಗಲಿಲ್ಲ ಅಂತಾನೆ. ನನಗೆ ಸೆಟ್ ಆಗಲ್ಲ ಅಂತ ಬೇರೆ ಇಂಗ್ಲೀಷ್ ಕಲ್ತಿರೋರ ಹತ್ರ ಅವ್ರನ್ನ ಕಳಿಸ್ತೆ ಅಂತಾನೆ. ಆ ರೀತಿ ಟ್ರಿಪ್ಗೆ ಫಾರಿನರ್ಸ್ ಸಿಕ್ಬಿಟ್ರೆ ಒಳ್ಳೆ ದುಡ್ಡು ಸಿಗುತ್ತೆ, ನಮ್ಮ ಸಾಲನೂ ಬೇಗ ತೀರಿಸ್ಬೋದು. ಆದರೆ ನನಗೆ ಇಂಗ್ಲೀಷೇ ಮಾತಾಡೋಕೆ ಗೊತ್ತಿಲ್ವಲ್ಲ, ಅದಕ್ಕೆ ಇಂಗ್ಲೀಷ್ ಗೊತ್ತಿರೋ ಬೇರೆಯವ್ರ ಹತ್ರ ಕಳಿಸ್ಕೊಟ್ಟೆ ಅವ್ರನ್ನ ಅಂತಾನೆ ಸೂರ್ಯ. ಏನು ಮಾಡೋದು, ಕಲಿಯೋ ವಯಸ್ಸಿನಲ್ಲಿ ಕಲಿಲಿಲ್ಲ, ಈಗ ತಲೆಗೆ ಹೋಗು ಅಂದರೆ ಹೋಗುತ್ತಾ ಅಂತಿರೋವಾಗ ಸೂರ್ಯಣ್ಣ ಇದೊಂದು ಸಮಸ್ಯೆನೇ ಅಲ್ಲ, ಯಾವ ಲ್ಯಾಂಗ್ವೇಜ್ನ ಯಾವಾಗ ಬೇಕಾದರೂ ಕಲಿಬೋದು ಅಂತಾಳೆ ಶ್ವೇತಾ. ಏನಮ್ಮ ಹೇಳ್ತಿದ್ಯಾ, ನಾವು ಕೆಲಸ ಮಾಡಿಕೊಂಡು ಈಗಲೂ ಕಲಿಬೋದಾ ಅಂತಾನೆ ಸೂರ್ಯ. ಧಾರಾಳವಾಗಿ ಕಲಿಬೋದಣ್ಣ, ತುಂಬ ಕಡೆ ಕೋಚಿಂಗ್ ಕ್ಲಾಸ್ ನಡೆಸ್ತಿರ್ತಾರಲ್ಲ ಅಲ್ಲಿಗೆ ಹೋಗಿ ಅಂತಾಳೆ. ಬೇಗನೆ ಕಲಿಸ್ಕೊಡ್ತಾರೆ ಅಂತಿರೋವಾಗ ಸೂರ್ಯ ನನ್ನಿಂದ ಆಗುತ್ತಾ ಅಂತಾನೆ. ಆಗ ರವಿ, ಲೇ ನೀನು ಕಲ್ತ್ಕೋಬೋದು ಅಂತ ಹೇಳ್ತಿಲ್ವೇನೋ, ನಿನಗೆ ಮಾತಾಡೋದೆಲ್ಲ ಅರ್ಥ ಆಗುತ್ತಲ್ವಾ ಅಂತಾನೆ. ಅರ್ಥ ಆಗುತ್ತೆ, ಆದರೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ನಾನು ಸುಮ್ಮನೆ ಮಾತಾಡ್ತೀನಿ ಕಣ ಅಂತಾನೆ ಸೂರ್ಯ. ಅಣ್ಣ ಮಾತಾಡ್ತಾ ನೀವೇ ಕಲ್ತ್ಕೋತೀರಾ, ನಾನು ಹೇಳೋ ಕಡೆ ಹೋಗಿ ಡೈಲಿ 1 hour ಅಷ್ಟೇನೆ, ಆದಷ್ಟು ಬೇಗ ಇಂಗ್ಲೀಷ್ನ ಕಲಿಬೋದು ಅಂತಾಳೆ ಶ್ವೇತಾ. ನಾನು ನಿಮ್ಮ ಜೊತೆ ಇಂಗ್ಲೀಷ್ ಕಲಿತೀನಿ ಅಂತಾಳೆ ಮೀನಾ. ಏನದಕ್ಕೆ ದಿಢೀರಂತ ಇಂಗ್ಲೀಷ್ ಕಲಿಬೇಕು ಅಂತಿದ್ದೀರಲ್ಲ ಅಂತಾನೆ ರವಿ. ಹೌದು ರವಿ, ಈಗ ನಾನು ಸಂಘದಲ್ಲಿ ಅಧ್ಯಕ್ಷೆ ಅಲ್ವಾ, ಬರೋರೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಿರ್ತಾರೆ, ನಾನು ಸ್ವಲ್ಪ ಇಂಗ್ಲೀಷ್ ಕಲ್ತ್ಕೊಂಡ್ರೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೋದಲ್ವಾ. ಅವಳಾಗಂತಿರುವಾಗ ಹೌದು ಮೀನಾ ಮರಿ, ನೀವು ಫ್ಯೂಚರಲ್ಲಿ ತುಂಬಾ ಬಿಸ್ನೆಸ್ ಮಾಡಬೇಕಲ್ಲ, ಆಗ ನಿಮಗೆ ಇಂಗ್ಲೀಷ್ ಗೊತ್ತಿರೋದು ಒಳ್ಳೇದೇ ಅಲ್ವಾ ಅಂತಾಳೆ. ಹಾಗಾದರೆ ಸೂಪರ್ ಮೀನಾ, ನಾವಿಬ್ರು ಜೊತೆನಲ್ಲೇ ಕಲಿಯೋಣ ಅಂತಾನೆ ಸೂರ್ಯ. ಸೂರ್ಯಣ್ಣ ನಾನು ನಿಮ್ಗೊಂದು ಅಡ್ರೆಸ್ ಕಳಿಸ್ತೀನಿ, ಅಲ್ಲೋಗಿ ನೋಡಿ ಅಂತಾಳೆ. ನೀವು ಅಲ್ಲಿಗೆ ಹೋಗಿ ನೋಡಿ, ನಿಮ್ಗೊಂದು ಸರ್ಪ್ರೈಸ್ ಕಾದಿರುತ್ತೆ ಅಂತಾಳೆ. ಏನಾದರೂ ಶ್ವೇತಾ ಅಂತಿರುವಾಗ ಅಲ್ಲೋಗಿ ನೋಡಿ ಅಣ್ಣ, ನಿಮಗೆ ಗೊತ್ತಾಗುತ್ತೆ ಅಂತಾಳೆ ಶ್ವೇತಾ. ಈ ಕಡೆ ಶಾಂತಿ ಮನೆಯಲ್ಲಿ ಓಡಾಡ್ತಿರ್ತಾಳೆ. ಬೀಗ್ರೆ ನೀವು ಮಲ್ಕೊಂಡು ರೆಸ್ಟ್ ಮಾಡ್ಬೇಕು ತಾನೆ ಅಂತ ಶೀಲಾ ಹೇಳ್ತಾಳೆ. ಎಷ್ಟೊತ್ತು ಮಲಗಿರೋದು, ಅದಕ್ಕೆ ಮೇಲೆ ಹೋಗೋಣ ಅಂತ ಹೋಗ್ತಿದ್ದೆ ಅಂತಾಳೆ. ನೀವೆಲ್ಲ ಹೊರಗಡೆ ಹೋಗ್ತಿದ್ದೀರಾ ಅಂತ ಶಾಂತಿ ಕೇಳ್ತಿರೋವಾಗ ಹೌದು ಬೀಗ್ರೆ, ಇವತ್ತು ನೈಟು ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ಯಾವಾಗಲೂ ಅವ್ರ ಫ್ರೆಂಡ್ಸು ಅವರು ಪಾರ್ಟಿನ ಅರೇಂಜ್ ಮಾಡ್ತಾನೆ ಇರ್ತಾರೆ, ಸ್ವಲ್ಪ ಥಿಂಗ್ಸ್ ತರೋದಿದೆ, ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳ್ತಾಳೆ ಶೀಲಾ. ಆಗ ವಸುದೇವ್ ಹೇಳ್ತಾರೆ, ಶೀಲಾ ನಮ್ಮ ರೂಮ್ ಬೀಗ ಹಾಕೊಂಡು ಬಾ ಅಂತ. ಸರಿ ಅಂತೇಳಿ ಶೀಲಾ ಹೋಗಿ ಅವ್ರ ರೂಮ್ ಬೀಗ ಹಾಕ್ತಾಳೆ. ಶಾಂತಿ ಅದನ್ನ ನೋಡಿ ಶಾಕ್ ಆಗ್ತಾಳೆ, ಬೇಜಾರು ಮಾಡ್ಕೋತಾಳೆ. ಬೀಗ್ರೆ ಮನೆ ನೋಡ್ಕೋತೀರಿ, ಏನಾದರೂ ಇದ್ರೆ ನಾನು ಕಾಲ್ ಮಾಡಿ ಅಂತಾಳೆ. ಸರಿ ಅಂತ ಶಾಂತಿ ಹೇಳ್ಬಿಟ್ಟು ಏನಿದು ಹೇಳು, ರೂಮ್ನೆಲ್ಲ ಲಾಕ್ ಮಾಡ್ಕೊಂಡು ಹೋಗ್ತಿದ್ದಾಳಲ್ಲ, ನಾನೇನು ರೂಮ್ ಒಳಗೆ ಹೋಗಿ ಕಳ್ತನ ಮಾಡ್ತಿದ್ದೆ, ಇಷ್ಟು ಮಟ್ಟಿಗೆ ನನ್ಗೆ ಅವಮಾನ ಮಾಡ್ತಿದ್ದಾಳಲ್ಲ ಅನ್ಕೋತಾಳೆ. ಹಾಗನ್ಕೊಂಡು ಕಸ್ತೂರಿಗೆ ಫೋನ್ ಮಾಡ್ತಾಳೆ. ಹೇಳು ಶಾಂತಿ ಅಂತಾಳೆ ಕಸ್ತೂರಿ. ಶಾಂತಿ ಹೇಳ್ತಾ, ಕಸ್ತೂರಿ ನೀನು ನನ್ನನ್ನು ಮರ್ತ್ಬಿಟ್ಟೆ ಅಲ್ಲ. ಶಾಂತಿ ಹಾಗಂತಿರುವಾಗ ಏನ್ ಶಾಂತಿ ನೀನು ಫೋನ್ ಮಾಡಿ ದಿಢೀರಂತ ಹೀಗೆ ಕೇಳ್ತಿದ್ಯಲ್ಲ. ಕಸ್ತೂರಿ ಹಾಗಂತಿರುವಾಗ ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ನನ್ಗೇನಾಗಿದೆ, ಯಾವುದನ್ನು ವಿಚಾರಿಸ್ಲಿಲ್ಲ ನೀನು, ನನ್ನ ಮೇಲಿನ ಅಕ್ರೆ ಕಡಿಮೆ ಆಗ್ಬಿಡ್ತಾ ನಿನಗೆ ಅಂತ ಕೇಳ್ತಾಳೆ. ನಾನು ಯಾವಾಗ ನಿನ್ನ ಮೇಲೆ ಅಕ್ರೆ ಇಲ್ಲ ಅಂತ ಹೇಳಿದೆ ಅಂತ ಕಸ್ತೂರಿ ಕೇಳ್ತಾರೆ. ಮತ್ತೆ ಒಂದು ಫೋನ್ ಕೂಡ ಮಾಡಲಿಲ್ವಲ್ಲ, ನಮ್ಮ ಮನೆಯಲ್ಲಿ ಏನೇನು ನಡೀತು ಅಂತ ನಿನ್ಗೆ ಗೊತ್ತಾ ಇಲ್ವಾ ಅಂತ ಕೇಳ್ತಾಳೆ. ಎಲ್ಲನೂ ಕೇಳ್ಪಟ್ಟೆ ಶಾಂತಿ ಅಂತ ಕಸ್ತೂರಿ ಹೇಳ್ತಾರೆ. ಇಷ್ಟೆಲ್ಲ ಗೊತ್ತಿದ್ದನು ನೀನೊಂದು ಮಾತು ಕೇಳ್ದೆ ಸುಮ್ಮನಿದೀಯಾ ಅಂತ ಕೇಳ್ತಾಳೆ ಶಾಂತಿ. ಅದನ್ನೆಲ್ಲ ಕೇಳಿ ನನಗೂ ಕಷ್ಟ ಆಯಿತು ಶಾಂತಿ ಅಂತಿರುವಾಗ, ಕಷ್ಟ ಆಯಿತು ಅಂತ ಸುಮ್ಮನೆ ಇದ್ಬಿಡೋದ, ನಾನು ನಿನ್ನ ಫ್ರೆಂಡು ಅಂತ ಒಂದ್ಸರಿ ನೋಡೋಕ್ಕಾದ್ರೂ ಬರಬಾರ್ದ ಅಂತಾಳೆ. ನಾನು ಮೀನಾ ಹತ್ರ ವಿಚಾರಿಸ್ತೆ ಅಂತಿರುವಾಗ ಅವಳಿಗೆ ಮಾತ್ರ ಫೋನ್ ಮಾಡಿದೀಯಾ, ನನಗೆ ನೀನು ಫೋನೇ ಮಾಡಲಿಲ್ಲ ಅಂತ ಹೇಳ್ತಾಳೆ ಶಾಂತಿ. ನೀನು ಹಾಗೇನೆ ನಡ್ಕೊಂಡಿದ್ಯಲ್ಲ, ಅಣ್ಣ ಮಾತ್ರ ಮೀನಾ ಮನೆಗೆ ಹೋಗಿದ್ದಾರೆ, ನೀನು ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ ಅಂತಾಳೆ. ಹೌದು ಅವ್ರ ಮನೆಗೆಲ್ಲ ನಾನು ಹೋಗೋಕ್ಕಾಗುತ್ತಾ ಅಂತಾಳೆ ಶಾಂತಿ. ಅದೇನೇ ಅಲ್ವಾ, ಎಲ್ಲ ಇರೋ ಬೀಗ್ರು ಮನೆಗೆ ತಾನೇ ನೀನು ಹೋಗೋದು ಅಂತಾಳೆ ಕಸ್ತೂರಿ. ಓ ಹಾಗಾದ್ರೆ ನಾನು ಎಲ್ಲಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಶಾಂತಿ. ಶ್ರುತಿ ಮನೇಲಿ ಇದೆಯಾ ಅಂತ ಗೊತ್ತು, ದುಡ್ಡಿರೋ ಶ್ರೀಮಂತರು ಬೀಗ್ರು, ನೀನೇನೋ ಚೆನ್ನಾಗೆ ತಾನೇ ನೋಡ್ಕೋತಿದ್ದಾರೆ ಅಂತಾಳೆ. ಆಗ ಶಾಂತಿ, ಶುದ್ಧ ಹೊಲಸು ಇಲ್ಲಿ, ನಾನು ಯಾಕಾದ್ರೂ ಇಲ್ಲಿಗೆ ಬಂದು ಅನ್ನಿಸ್ತಿದೆ ಅಂತಾಳೆ. ಯಾಕೆ ಏನಾಯ್ತು ಶಾಂತಿ, ನಿನ್ಗೆ ಇಷ್ಟವಾಗಿರೋ ಬೀಗ್ರು ಮನೆ ತಾನೆ ಅಂತಾಳೆ ಕಸ್ತೂರಿ. ಅಯ್ಯೋ ಕಸ್ತೂರಿ ನೀನ್ ಬೇರೆ, ನನ್ಗೆ ಇಲ್ಲಿ ಯಾವ್ದು ಇಷ್ಟ ಆಗ್ತಿಲ್ಲ ಅಂತಾಳೆ ಶಾಂತಿ. ಏನ್ ಇಷ್ಟ ಆಗ್ತಿಲ್ಲ ಹಾಗಂತ ಕಸ್ತೂರಿ ಕೇಳ್ತಾರೆ. ಇಲ್ಲಿ ಕೊಡೋ ಕಾಫಿ ಟೀ ಊಟ, ಇಲ್ಲಿರೋ ವಾತಾವರಣ ನನ್ಗೆ ಯಾವ್ದು ಇಡಿಸ್ತಿಲ್ಲ ಅಂತಾಳೆ. ಹಾಲು ಇಲ್ದಿರೋ ಟೀ ಕೊಡ್ತಾರೆ ಛೇ ಅಂತಾಳೆ. ಅದೆಲ್ಲ ಅವ್ರ ಸ್ಟೈಲು ಶಾಂತಿ, ಚೆನ್ನಾಗಿ ಇರುತ್ತಲ್ಲ ಅಂತಾರೆ ಕಸ್ತೂರಿ. ಅಯ್ಯೋ ನನ್ಗೆ ಅದೆಲ್ಲ ಇಡ್ಸಲ್ಲ ಕಸ್ತೂರಿ ಅಂತಾಳೆ ಶಾಂತಿ. ಊಟ ಮಾಡ್ಬೇಕಾದ್ರೆ ಅನ್ನ ಎಲ್ಲ ಹುಡುಗಿರುತ್ತೆ. ಶಾಂತಿ ಹಾಗಂತಿರುವಾಗ ಅದನ್ನ ಹುಳಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತಾಳೆ ಕಸ್ತೂರಿ.
ನೀನ್ ಬೇರೆ ಏನೇನೋ ಹೇಳ್ಬಿಡ, ನಿನ್ಗೆ ಇಲ್ಲಿ ಯಾವ್ದು ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿಲ್ವಾ ಅಂತಾಳೆ ಶಾಂತಿ. ಎಲ್ಲಾರ ಮನೆಯಲ್ಲೂ ಒಂದೇ ತರ ಇರೋಕ್ಕಾಗುತ್ತಾ ಶಾಂತಿ, ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಾರೆ ಕಸ್ತೂರಿ. ಊಟದ ವಿಷಯದಲ್ಲಿ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಆದ್ರೆ ಇವರು ನನ್ಗೆ ಯಾವ ರೀತಿ ಅವಮಾನ ಮಾಡ್ತಿದ್ದಾರೆ ಗೊತ್ತಾ ನಿನ್ಗೆ ಅಂತಾಳೆ. ಯಾಕೆ ಶಾಂತಿ, ಏನ್ ಮಾಡಿದ್ರು ಅಂತ ಕಸ್ತೂರಿ ಕೇಳ್ತಾರೆ. ಈ ಶ್ರುತಿ ಅಮ್ಮ ಅವಳ ಗಂಡನ ಜೊತೆ ಆಚೆ ಹೋಗ್ಬೇಕಾದ್ರೆ ಮನೇನ ನೋಡ್ಕೊ ಅಂತ ಹೇಳಿದ್ರು, ಆದ್ರೆ ಅವ್ರ ರೂಮ್ಗೆ ಬೀಗ ಹಾಕೋದ್ರು, ನಾನೇನು ಕಳ್ಳಿನ ಅಂತ ಕೇಳ್ತಾಳೆ. ನೀನ್ ಯಾಕಾಗ ಅನ್ಕೋತಿದ್ಯಾ ಶಾಂತಿ ಅಂತಿರೋವಾಗ ನನಗ್ ಸಂಕಟ ಆಗ್ತಿದೆ ಕಸ್ತೂರಿ, ನಾನೇನಕ್ಕೆ ಇದನ್ನೆಲ್ಲ ಸಹಿಸ್ಕೋಬೇಕು, ನಾನು ನನ್ನ ಮಗನಿಗೆ ಮದುವೆ ಮಾಡಿದ್ದೀನಿ, ಅವಳಾಗಂತಿರೋವಾಗ ಮೀನಾ ಅಮ್ಮನ್ ತರ ಇಲ್ಲ ಅಂತ ಹೇಳ್ತಿದ್ಯಾ ಅಂತಾರೆ ಕಸ್ತೂರಿ. ಏನ್ ನನ್ನನ್ನು ಆಡ್ಕೋತಿದ್ಯಾ ಅಂತ ಕೇಳ್ತಾಳೆ ಶಾಂತಿ. ಉದಾಹರಣೆ ಹೇಳ್ದೆ ಶಾಂತಿ ಹಾಗಂತ ಕಸ್ತೂರಿ ಹೇಳ್ತಾರೆ. ಅದೆಲ್ಲ ಏನು ಬೇಡ್ವೆ, ಬೀಗ್ರು ಅಂತ ಒಂದ್ ಮರ್ಯಾದೆ ಕೂಡ ಇಲ್ಲ ಇವ್ರ ಹತ್ರ, ನನ್ಗೆ ಇಲ್ಲಿರೋಕ್ ಇಷ್ಟನೇ ಇಲ್ಲ, ನಾನ್ ನಿಮ್ ಮನೆಗ್ ಬಂದ್ಬಿಡ್ತೀನಿ ಅಂತಾಳೆ ಶಾಂತಿ. ಆಗ ಕಸ್ತೂರಿ ಸುಮ್ನಾಗ್ತಾರೆ. ಯಾಕೆ ಕಸ್ತೂರಿ ಸುಮ್ಮನಾಗ್ಬಿಟ್ಟೆ ಅಂತ ಕೇಳ್ತಾಳೆ ಶಾಂತಿ. ನೀನೀಗ ಇಲ್ಲಿಗೆ ಬರೋದು ಸರಿ ಇಲ್ಲ ಶಾಂತಿ ಅಂತಿರೋವಾಗ ಯಾಕಾಗ ಹೇಳ್ತಿದ್ಯಾ ಅಂತ ಕೇಳ್ತಾಳೆ ಶಾಂತಿ. ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲಿದ್ರೇನೆ ಮರ್ಯಾದೆ ತಾನಾಗೆ ಬರುತ್ತೆ. ಕಸ್ತೂರಿ ಹಾಗಂತಿರೋವಾಗ ಅರ್ಥ ಆಗ್ತಿಲ್ಲ ಅಂತಾಳೆ ಶಾಂತಿ. ಮೊದ್ಲು ನೀನ್ ಯಾಕೆ ಅವ್ರ ಮನೆಗೆ ಹೋದೆ ಅಂತ ಕೇಳ್ತಾಳೆ ಕಸ್ತೂರಿ. ಗೊತ್ತಿಲ್ದೇನೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ, ನಾನು ಈಗಲೇ ನಿಮ್ಮ ಮನೆಗೆ ಬರ್ತೀನಿ ಅಂತಾಳೆ ಶಾಂತಿ. ನಾನು ಹೇಳೋದನ್ನ ಕೇಳು ಶಾಂತಿ, ನೀನ್ ಹೋಗಿ ಅಣ್ಣನ ಜೊತೆ ಇರ್ಬೇಕು ಅಂತಾಳೆ ಕಸ್ತೂರಿ. ಆಗ್ಲೇ ನಿನ್ಗೊಂದು ಮರ್ಯಾದೆ ಬರೋದು ಅಂತಾರೆ. ಮೀನಾ ಮನೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ನೀನ್ ಅಲ್ಲಿಗೆ ಹೋಗಿದ್ಯಾ, ಒಬ್ರಿಗೆ ಒಂದ್ ಮರ್ಯಾದೆ ಸಿಗ್ಬೇಕು ಅಂದ್ರೆ ಅವ್ರ ಮನೆ ವ್ಯವಸ್ಥೆಯಿಂದ ಅಲ್ಲ ಸಿಗೋದು, ಅಲ್ಲಿರೋ ವ್ಯಕ್ತಿಗಳಿಂದ ಅಂತಾಳೆ ಕಸ್ತೂರಿ. ಈಗ ನೀನ್ ನನ್ಗೆ ಪಾಠ ಮಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನೀನು ಮೀನಾ ಮನೆಗೆ ಹೋಗಿದ್ರೆ ಅಲ್ಲಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದ್ರು ಅಂತ ಹೇಳ್ತಿದ್ದೀನಿ ಅಂತಾರೆ ಕಸ್ತೂರಿ. ನೀನ್ ಅವ್ರ ಮನೆಯವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ ಸಾಕು, ನಾನೀಗ ನಿಮ್ಮ ಮನೆಗೆ ಬರ್ಲಾ ಬೇಡ್ವಾ ಅಂತಾಳೆ ಶಾಂತಿ. ನೋಡು ಶಾಂತಿ, ನೀನ್ ಅಣ್ಣ ಇರೋ ಕಡೆನೇ ಇರ್ಬೇಕು, ಅವ್ರನ್ನ ಬಿಟ್ಟು ನೀನ್ ನಮ್ಮ ಮನೆಗೆ ಬಂದ್ರೆ ಅಣ್ಣ ತಪ್ಪಾಗಿ ತಿಳ್ಕೊತಾರೆ. ಅವಳಾಗಂತಿರೋವಾಗ ಈಗ ನೀನ್ ಏನ್ ಹೇಳ್ತಿದೀಯ ಅಂತಾಳೆ ಶಾಂತಿ. ನೀನ್ ಬರ್ಬೇಡ ಅಂತ ನಾನು ಹೇಳ್ತಿಲ್ಲ ಶಾಂತಿ, ನೀನ್ ಅಣ್ಣನ ಜೊತೆ ಮಾತಾಡಿ ನೀವಿಬ್ರು ನಮ್ಮ ಮನೆಗೆ ಬಂದು ಎಷ್ಟು ದಿನ ಬೇಕಾದ್ರೂ ಇಲ್ಲಿರಿ ಅಂತ ಹೇಳ್ತಾರೆ. ಆಗ ಶಾಂತಿ, ನಿಮ್ ಮನೆಗೆ ಬರ್ತೀನಿ ಅಂದ್ರೆ ನೀನೇ ನನ್ನ ಕಂಡೀಷನ್ ಆಗ್ತಿದ್ಯಾ? ಅವಳಾಗಂತಿರೋವಾಗ ಇಲ್ಲ ಶಾಂತಿ, ನಿನ್ ಗಂಡನ ಜೊತೆ ನೀನಿರು ಅಂತ ಹೇಳ್ತಿದ್ದೀನಿ ಅಂತಾರೆ ಕಸ್ತೂರಿ. ನೀವಿಬ್ರು ಜೊತೆನಲ್ಲಿ ಬಂದ್ರೆ ನನಗೆ ಸಂತೋಷ, ನೀನೊಬ್ಳೆ ಇಲ್ಲಿಗೆ ಬಂದ್ರೆ ಅದು ಚೆನ್ನಾಗಿರಲ್ಲ ಅಂತಾರೆ. ನಿಮ್ ಮನೆಗೆ ಬರೋದಾ ಬೇಡವಾ ಅಂತ ಕೇಳಿದೆ, ಇಲ್ಲಿ ಅಡ್ವೈಸ್ ಕೇಳಲಿಲ್ಲ ಅಂತಾಳೆ ಶಾಂತಿ. ನೀನನ್ನ ಇಲ್ಲಿಗೆ ಬರಬೇಡ ಅಂತ ಹೇಳ್ತಿಲ್ಲ ಶಾಂತಿ, ಬಂದ್ರೆ ನಿನ್ ಗಂಡನ ಜೊತೆ ಬಾ, ಇಲ್ಲ ಅಂದ್ರೆ ನಿನ್ ಗಂಡ ಇರೋ ಕಡೆ ನೀನು ಹೋಗಿರು, ಅದೇ ನಿನ್ಗೆ ಮರ್ಯಾದೆ ಅಂತಿರೋವಾಗ ಕಷ್ಟ ಅಂತ ಒಂದ್ ಬಂದ್ರೆ ಜೊತೆಲಿರೋರ್ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಾನ್ ನಿಮ್ ಮನೆ ಹತ್ರ ಬರೋದೇ ಇಲ್ಲ, ಮೊದಲು ಫೋನ್ ಇಡು ಅಂತಾಳೆ ಶಾಂತಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.